ಜನರು ಪ್ರೀತಿಯಿಂದನೇ ಸ್ವಾಗತಿಸಿದ್ರು. ನೀವು ಯಾರು ನಮ್ಮನ್ನು ಹುಡ್ಕೊಂಬರೋದು ಬೇಡ, ನಾವೇ ನಿಮ್ಮ ಹತ್ರ ಬರ್ತೀನಿ ಅಂತ ಮಾತಾಡ್ತಾರೆ. ಭಾಳಷ್ಟು ಕೆಲಸ ಮಾಡಿದ್ದೀನಿ, ಹೆಮ್ಮೆ ಇದೆ. ಪೊಲಿಟಿಷಿಯನ್ ಬಗ್ಗೆ ಒಂದಿಷ್ಟು ವಿಚಾರದ ಬಗ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ನಮ್ಮ ಮನೆಯವ್ರ ಬಗ್ಗೆ ನನಗೆ ತುಂಬ ಬೇಜಾರಾಗುತ್ತೆ. ನಾನು ತುಂಬ ಆಗಲೇ ಹೇಳ್ದಂಗೆ ಸೆನ್ಸಿಟಿವ್. ನನಗೆ ಯಾವ್ದಾನ ಕಮೆಂಟ್ ನೋಡಿಬಿಟ್ರೆ ನಾನು ತುಂಬ ಫೀಲ್ ಮಾಡ್ಕೊತೀನಿ. ಏನಕ್ಕೆ ಈ ಥರ ಹಾಕಿದ್ರು, ನಿಜವಾಗ್ಲೂ ನಮ್ಮ ಕಡೆಯಿಂದ ತಪ್ಪಿದೆಯಾ ಅಂತ ನಾನು ನಮ್ಮ ಮನೆಯವ್ರ ಹತ್ರ ಡಿಸ್ಕಸ್ ಕೂಡ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ತಪ್ಪಿದೆಯಾ, ಏನಕ್ಕೆ ಈ ಥರ ಹಾಕಿದ್ರು ಅಂತ. ಇಂಥ ಸಮಯದಲ್ಲಿ ನಾನು ಅಳಬಾರ್ದಾಗಿತ್ತು, ಬಟ್ ಗೊತ್ತಿಲ್ಲ ನಾನು ಹೇಗೆ ಆಯಿತು. ನಮಸ್ಕಾರ. PTV ನ್ಯೂಸ್ ಕನ್ನಡದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಈ ಒಂದು ವಿಶೇಷ ಸಂದರ್ಶನಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ವೇತಾ ಉಡಿ ವಿಜಯ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಮೊದಲನೇ ಸಂದರ್ಶನದಲ್ಲಿ ನಿಮ್ಮನ್ನ ಪರ್ಸನಲ್ ಆಗಿ ಕರಿಬೇಕು ಅನ್ನೋದು ನಮ್ಮ ಸರ್ ಕೂಡ ಒಂದು ಆಸೆ ಆಗಿತ್ತು. ಅದರಂತೆ ನಿಮ್ಮ ಸಂದರ್ಶನ ಮಾಡೋದು ನನಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಬಂದು ನಮ್ಮ ಜೊತೆಗೆ ಮಾತಾಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಅಮ್ಮ. ನನ್ನ ಮೊದಲನೇ ಸಂದರ್ಶನಕ್ಕೆ ಕರೆದಿದ್ದು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಆ ಒಂದು ರೆಸ್ಪೆಕ್ಟು, ಆ ಒಂದು ಪ್ರೀತಿ ಸದಾ ನಾನು ಉಳಿಸ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್. ಇನ್ನೊಂದು ನನಗೆ ಪರ್ಸ್ನಲಾಗಿ ಹೇಳಬೇಕು ಅನಿಸ್ತಿದೆ. ಒಬ್ಬ MLA ಒಂದು ಕ್ಯಾಂಡಿಡೇಟ್ ಆಗಿರುವಂಥ ನಿಮ್ಮ ಹಸ್ಬೆಂಡು, ಬಟ್ ಆದರೂ ರಾಜಕೀಯದಲ್ಲಿ ಹಲವಾರು ವಿಚಾರದಲ್ಲಿ ತೊಡ್ಕೊಂಡಿದ್ದಾರೆ. ಆದರೂ ಕೂಡ ನೀವು ಎಷ್ಟು ಸಿಂಪಲ್ಸಿಟಿ ಅಂತಂದರೆ ನಾವು ಬಂದ ತಕ್ಷಣ ನಿಮಗೆ ಎಲ್ಲರೂ ನಮ್ಮ ಸ್ಟಾಫ್ ಅಂತ ಎಲ್ಲರೂ ತುಂಬ ಖುಷಿಯಾಗಿ ಮಾತಾಡ್ಸಿದ್ರ. ತುಂಬ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಅಮ್ಮ. ಅದು ನಮ್ಮದು ನ್ಯಾಚುರಲಾಗಿ ಬಂದುಬಿಟ್ಟಿದೆ. ಅಂದರೆ ನಮ್ಮ ತಾಯಿ ಆ ಥರ ಬೆಳೆಸಿದ್ರು ನಮ್ಮನ್ನ. ಸೊ ಎಲ್ಲರ ಜೊತೆ ಯಾರೇ ಕಾಣಿಸ್ರು ನಾನೇ ಹೋಗಿ ಫಸ್ಟ್ ಮಾತಾಡಿಸ್ಬಿಡ್ತೀನಿ, ಅವರೇ ಮಾತಾಡಲಿ ಅಂತ ನಾನು ಕಾಯಲ್ಲ. ಸೊ ಅದು ಹಾಗೆ ರೂಢಿ ಆಗಿಬಿಟ್ಟು ಬಂದುಬಿಟ್ಟಿದೆ. ಎಸ್, ನಗುಮುಖದ ಒಡತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೋ ಮಚ್. ಎಸ್ ಮ್ಯಾಮ್, ನಾನೀಗ ಡೈರೆಕ್ಟಾಗಿ ಅಂದರೆ ಪೊಲಿಟಿಷಿಯನ್ ಬಗ್ಗೆ ಒಂದಿಷ್ಟು ವಿಚಾರದ ಬಗ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಪಾತ್ರ ಎಷ್ಟು ಇದೆನೋ ನಿಮ್ಮ ಒಂದು ಪಾತ್ರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕೂಡ ಸೋಷಿಯಲ್ ಆಗಿ ತುಂಬಾ ಕೆಲಸ ಮಾಡಿದ್ರೆ, ಒಬ್ಬ ಕಾರ್ಪೊರೇಟರ್ ಆಗಿ ಕೂಡ ಕೆಲಸ ಮಾಡಿರುವಂಥದ್ದು. ಸೊ ನೀವು ಈ ಒಂದು ಫೀಲ್ಡ್ ಬರೋಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಪರ್ಸ್ನಲ್ ಲೈಫು ಯಾವ ರೀತಿ ಆಗಿತ್ತು, ನಿಮ್ಮ ಎಜುಕೇಷನ್ ಆಗಿರ್ಬೋದು, ನಿಮ್ಮ ಮದುವೆ ಮುಂಚೆ ಯಾವ ರೀತಿ ಆಗಿತ್ತು, ಏನನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡೋದಾದರೆ. ಆ್ಯಕ್ಚುಲಿ ನಾನು ಸಾಮಾನ್ಯ ಮನೆತನದವಳೆ, ಸಿಂಪಲ್ಲಾಗಿ ಬಂದಿದ್ದೆ. ಮನೇಲಿ ಮಾಮೂಲಿ ನೀವೆಲ್ಲರೂ ಹೇಗಿದ್ದೀರೋ ನಾವು ಹಾಗೆ ಬೆಳ್ಕೊಂಬಂದಿದ್ದು. ಸಡನ್ನಾಗೆ ಕಾರ್ಪೊರೇಟ್ರು ಲೇಡಿ ರಿಸರ್ವ್ ಆಯಿತು. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ಸಪೋರ್ಟಾಗಿ ನಾನು ನಿಂತ್ಕೊಳ್ಳೇಬೇಕಾಗಿತ್ತು. ಸೊ ನಿಂತ್ಕೊಂಡು ಗೆದ್ವಿ ಜನರ ಆಶೀರ್ವಾದದಿಂದ. ಆ್ಯಕ್ಚುಲಿ ಜನರು ಯಾವ ರೀತಿ ಆಕ್ಸೆಪ್ಟ್ ಮಾಡಿದ್ರಂದರೆ ತನ್ನ ಮನೆ ಮಗಳ ಥರ ಆಕ್ಸೆಪ್ಟ್ ಮಾಡಿಬಿಟ್ರು. ಇದನ್ನು ನಾನು ಇವತ್ತಿಗೂ ಮರೆಯೋದಕ್ಕಾಗಲ್ಲ. ನಮ್ಮ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಅಲ್ಲಿನ ಜನಸಾಮಾನ್ಯರಾಗಿರ್ಬೋದು, ನಮ್ಮ ಜೊತೆ ಹೇಗಿದ್ರಂದರೆ ನಾವು ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ಮಿಂಗಲ್ ಆಗಿಬಿಟ್ಟಿದ್ವಿ. ನಾವು ಕಾರ್ಪೊರೇಟ್ರು ಅಥವಾ ಕೆಲಸ ಮಾಡಬೇಕು, ಅವ್ರು ಕೆಲಸ ಕೇಳೋದು ಮಕ್ಕಳನ್ನ ಹೇಗೆ ಕೇಳ್ತಾಯಿದ್ರು ಆ ರೀತಿ ಕೇಳ್ತಾಯಿದ್ರು. ಸೊ ಚೆನ್ನಾಗಿ ನಡೀತಾ ಬಂತು ಕೆಲಸ. ಖುಷಿ ಆಗುತ್ತೆ. ನನ್ನ ಟರ್ಮಲ್ಲಿ ನಾನು ಭಾಳಷ್ಟು ಜನರಿಗೆ ಸೇವೆ ಮಾಡೋ ಅವಕಾಶ ಸಿಕ್ತು. ಭಾಳಷ್ಟು ಮಹಿಳೆಯರ ಜೊತೆ ಇಂಟ್ರ್ಯಾಕ್ಟ್ ಮಾಡೋ ಅವಕಾಶ ಸಿಕ್ತು. ಹಾಗೆ ಮಹಿಳೆಯರಿಗೆ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನು ಕೇಳ್ಪಟ್ಟೆ. ನಮ್ಮ ಕೈಲಿ ಆದಷ್ಟು ಮಟ್ಟದಲ್ಲಿ ಸಾಲ್ವ್ ಮಾಡಿಕೊಟ್ಟಿದ್ದೀವಿ. ಬಟ್ ಇನ್ನೂ ಭಾಳಷ್ಟು ಸಮಸ್ಯೆಗಳಿದೆ. ಸಮಸ್ಯೆ ಅಂತ ಹೇಳ್ತಾ ಹೋದರೆ ಎಲ್ರಿಗೂ ತುಂಬಾ ಸಮಸ್ಯೆ ಇದೆ. ಬಟ್ ಆದಷ್ಟು ನಮ್ಮ ಕೈಯಲ್ಲಿ ಮಾಡಿದ್ದೀವಿ ಅನ್ನೋ ತೃಪ್ತಿ ನಾನು ಕಾರ್ಪೊರೇಟ್ ಆದಾಗ ನನಗಿದೆ. ಅಂದರೆ ಮ್ಯಾಮ್, ಆರಂಭದಲ್ಲಿ ನಿಮ್ಮ ಒಂದು ಸರ್ದು ನಿಮ್ಮ ಬಾಂಧವ್ಯ ಯಾವ ರೀತಿ ಆಗಿತ್ತು? ಮದುವೆ ವಿಚಾರ ಅಂತ ಬಂದಾಗ ನಿಮ್ಮದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಂದರೆ ಒಂದು ಸ್ವಲ್ಪ ತುಂಬ ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಇರ್ತೀರಾ. ಎಷ್ಟೋ ಜನಗೆ ಒಂಥರ ಇನ್ಸ್ಪಿರೇಷನ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಸೊ ಹಾಗಾಗಿ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ ಮೇಡಮ್. ಆ್ಯಕ್ಚುಲಿ ಅರೇಂಜ್ ಮ್ಯಾರೇಜೇ ನಮ್ಮದು. ಪೇರೆಂಟ್ಸ್ ನೋಡಿನೇ ಮಾಡಿದ್ದು. ಯಾಕಂದರೆ ನಾನು ಚಿಕ್ಕವಳಿದ್ದೆ ತುಂಬ. ಸೊ ಹಂಗಾಗಿ ಪೇರೆಂಟ್ಸ್ ನೋಡಿನೇ ಮಾಡ್ತಾ ಇದ್ದಿದ್ದು. ನಮ್ಮನ್ನು ಇಷ್ಟ ಅಂತಲೂ ಕೇಳ್ತಾ ಇರಲಿಲ್ಲ ಪ್ರಾಬಬ್ಲಿ. ಬಟ್ ನನಗೂ ನಮ್ಮ ಮನೆಯವ್ರಂದರೆ ತುಂಬ ಇಷ್ಟ. ತುಂಬ ರೆಸ್ಪೆಕ್ಟ್ಫುಲ್ಲಾಗಿರ್ತೀನಿ ನಾನು ಅವ್ರ ಜೊತೆ. ಅವ್ರು ಹೇಳಿದ್ದನ್ನ ಮಾಡಿಕೊಂಡು. ಯಾಕಂದರೆ ನನಗೆ ಒಂದು ತಂದೆ ಸ್ಥಾನ ತುಂಬಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮ್ಯಾಮ್, ಅಂದರೆ ಈಗ ಮದುವೆ ಆಗೋ ಸಂದರ್ಭದಲ್ಲಿ ನೋಡಲಿಕ್ಕೆ ಬಂದಾಗ ಅವಾಗ ಒಂದು ರಾಜಕೀಯದಲ್ಲಿ ಇದ್ರಾ ಹೇಗೆ ಅಂತ ಅಂದು, ಅಂದರೆ ಮನೆಯವರು ಕೂಡ ಏನಾದರೂ ಅಪೋಸ್ ಮಾಡೋದಾಗಿರ್ಬೋದು, ಇವರು ರಾಜಕೀಯ ವ್ಯಕ್ತಿಗಳು, ನನ್ನ ಮಗಳಿಗೆ ಸರಿಯಾದ ಸಮಯ ಕೊಡೋದಿಲ್ಲ, ಅಂದರೆ ಅವ್ರಿಗೆ ಒತ್ತಡ ಇರುತ್ತೆ, ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅನ್ನೋದೆಲ್ಲ ಮಾತು ಬಂದಿತ್ತಾ ಹೇಗೆ ಅನ್ನೋದು? ಇಲ್ಲ, ರಾಜಕೀಯವಾಗೇನು ಅವ್ರು ಆಗ ಇರಲಿಲ್ಲ. ಆ್ಯಕ್ಚುಲಿ ಸಾಮಾನ್ಯವಾಗಿ ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದರು. ನಮ್ಮ ಮದುವೆ ಸಂದರ್ಭದಲ್ಲಿ. ಸೊ ತಂದೆ ತಾಯಿ ಒಪ್ಕೊಂಡು ಅವ್ರ ಮನೆ ಕಡೆಯಿಂದನೂ ಒಪ್ಕೊಂಡಿದ್ರು, ನಮ್ಮ ಮನೆ ಕಡೆಯಿಂದನೂ ಒಪ್ಕೊಂಡಿದ್ರು. ಏನೂ ತೊಂದರೆ ಆಗಿಲ್ಲ. ಮದುವೆ ಆಯಿತು, ಮಕ್ಕಳಿದ್ದಾರೆ.
ಓಕೆ ಮ್ಯಾಮ್, ಇನ್ನು ರಾಜಕೀಯಕ್ಕೆ ಯಾವಾಗ ಎಂಟ್ರಿ ಕೊಟ್ಟಿದ್ದು ಏನು ಅಂತ? ನೀವು ಕಾರ್ಪೊರೇಟರ್ ಆಗಿ ಹಲವಾರು ಸೇವೆಗಳನ್ನು ಸಲ್ಲಿಸಿರೋದುಂಟು. ಸೊ ನಿಮಗೆ ನೀವು ಕೂಡ ಕಾರ್ಪೊರೇಟ್ ಆಗಿ ನಿಲ್ಲಬೇಕು ಅಂತ ಅಂದಾಗ ಸರ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು? ನೀವು ಅಂದ್ಕೊಂಡಿದ್ರಾ ನಾನು ಕೂಡ ಕಾರ್ಪೊರೇಟರ್ ಆಗ್ತೀನಿ ಏನು ಅನ್ನೋದು ಅಂತ? ಆ್ಯಕ್ಚುಲಿ ನಮ್ಮ ಮನೆಯವರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಹೋರಾಟಗಾರರಾಗಿದ್ದರು. ನಾರಾಯಣ್ ಗೌಡ್ರು ಒಂದು ಜೊತೆಗೂಡಿ ಅವ್ರ ಗುರುಗಳಾಗಿದ್ದರು. ನಾರಾಯಣ್ ಗೌಡ್ರು ಫಸ್ಟ್ ಗುರುಗಳು, ಗಾಡ್ ಫಾದರ್ ಅಂತಲೇ ಹೇಳ್ಬೋದು. ಸೊ ಅವ್ರ ಜೊತೆ ಕೆಲಸ ಮಾಡಿಕೊಂಡು ಅವ್ರು ಹೇಳಿದ ದಾರಿಯಲ್ಲಿ ನಡ್ಕೊಂಡು ಬರ್ತಾಯಿದ್ರು, ಕನ್ನಡದ ಪರ ಹೋರಾಟಗಳನ್ನ ಮಾಡಿಕೊಂಡು. ಅದಾದ ನಂತರ ರಾಜಕೀಯ ಪ್ರವೇಶ ಮಾಡಿದ್ರು. ಅಂದರೆ ಅವ್ರಿಗೆ ಸೇವೆ ಮಾಡೋದು ನಾನು ಮದುವೆ ಆದಾಗಿಂದ ನೋಡಿದ್ದೆ. ಭಾಳಷ್ಟು ಜನಸಾಮಾನ್ಯರು ಆಗಲಿ ಯಾರಾದರೂ ಬಂದರೆ ಮನೆ ಹತ್ರ ಆ ಥರ ಗುಣಗಳನ್ನ ನಾನು ನೋಡಿದ್ದೆ. ಆ್ಯಕ್ಚುಲಿ ಅದೇ ಅವ್ರಿಗೆ ಹಾಗೆ ಇನ್ಸ್ಪಿರೇಷನ್ ಆಗ್ತಾ ಹೋಯಿತು ಅಂದ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಬಟ್ ತುಂಬ ಇಂಟ್ರೆಸ್ಟ್ ಬಂತು ಅವ್ರಿಗೆ ರಾಜಕೀಯದಲ್ಲಿ. ಯಾರಾದರೂ ಏನೇ ಹೆಲ್ಪ್ ಕೇಳಿದ್ರು ನಾನು ಮುಂದೆ ಅಂತ ಹೋಗೋರು. ಯಾರಾದರೂ ಕಷ್ಟದಲ್ಲಿದ್ದಾರೆ ಅಥವಾ ಯಾರಾದರೂ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಈ ಹೋರಾಟ ಮಾಡ್ತಾ ಮಾಡ್ತಾ ಅವ್ರಿಗೆ ಅದರಲ್ಲೂ ತೊಡಗಿಸ್ಕೊಂಡ್ಬಿಟ್ರು. ಸೊ ಹಾಗಾಗಿ ನ್ಯಾಚುರಲ್ಲಾಗಿ ರಾಜಕೀಯಕ್ಕೆ ಇಳಿದ್ಬಿಟ್ರು. ಅದಾದಮೇಲೆ ಸಡನ್ನಾಗೆ ಲೇಡಿ ರಿಸರ್ವ್ ಆಗೋಯ್ತು. ಸೊ ಅವ್ರು ನಿಲ್ಲೋದಕ್ಕಾಗಿಲ್ಲ. ಸೊ ಹಾಗಾಗಿ ಅವ್ರ ಪರವಾಗಿ ನಾನು ಅವ್ರಿಗೋಸ್ಕರ ಬಂದೆ. ಅಂದರೆ ಬಂದಾಗ ಏನೆಲ್ಲ ನೀವು ಕಾರ್ಪೊರೇಟ್ ಆದ ನಂತರದಲ್ಲಿ ಯಾವ ರೀತಿಯ ಒಂದು ಪ್ರಮುಖ ಸಾಧನೆಗಳು ಅನ್ನೋದಾದರೆ ಆ ಕ್ಷೇತ್ರದಲ್ಲಿ ನಿಂತ್ಕೊಂಡು ನೀವು ದೊಡ್ಡನ ಕುಂದ್ಯದಲ್ಲಿ ನಿಂತ್ಕೊಂಡು ಆ ವಾರ್ಡಲ್ಲಿ ಆ ಜನ ಸ್ವಾಗತಿಸಿದ್ದು ಯಾವ ರೀತಿಯಾಗಿತ್ತು? ಏನೆಲ್ಲ ಒಂದು ಪ್ರಮುಖ ಸಾಧನೆಗಳು ಒಂದಿಷ್ಟು ಲೀಸ್ಟ್ ಇರುತ್ತಲ್ಲ ಮೇಡಮ್, ಅದನ್ನು ಹೇಳೋದಾದರೆ ಏನು ಹೇಳ್ತೀರಾ ಜನಕ್ಕೆ? ಜನರು ಪ್ರೀತಿಯಿಂದನೇ ಸ್ವಾಗತಿಸಿದ್ರು. ಯಾರು ನನ್ನ ದ್ವೇಷ ಮಾಡೋದಾಗಲಿ ನಾನು ಯಾವುದು ನೋಡಿಲ್ಲ. ತುಂಬ ಇಷ್ಟಪಟ್ಟು ಖುಷಿಯಿಂದ ಆಕ್ಸೆಪ್ಟ್ ಮಾಡಿಕೊಂಡ್ರು. ಕೆಲವೊಂದು ಸಾಧನೆಗಳು ಅಂದರೆ ನಮಗೆ ರಸ್ತೆ ತುಂಬ ಟಫ್ ಆಗ್ತಾ ಇದ್ದಿದ್ದು ರಸ್ತೆ. ಯಾಕಂದರೆ ರಸ್ತೆಗಳು ಮಾಡೋದಕ್ಕೆ ಅಲ್ಲಿ ಗೌರ್ಮೆಂಟ್ ಅವರು ಅಕ್ವೈಸೇಷನ್ ಮಾಡಿಕೊಡ್ಬೇಕಾಗಿತ್ತು. ಕೆಲವೊಂದು ಅಪಾರ್ಟ್ಮೆಂಟ್ ಎಲ್ಲ ಕಟ್ಬಿಡ್ತಾಯಿದ್ರು. ಬಟ್ ಅಲ್ಲಿ ರೋಡ್ಸ್ ಇರ್ತಿರ್ಲಿಲ್ಲ. ಕೆಲವೊಂದು ಆಪೋಸಿಟ್ ಮಾತುಗಳು ಬಂತು ನನಗೆ. ಆ್ಯಕ್ಚುಲಿ ಕೆಲವೊಂದು ಮೀಡಿಯಾಗಳಲ್ಲೂ ನನಗೆ ಪ್ರಶ್ನೆ ಮಾಡಿದ್ದುಂಟು, ಯಾಕೆ ನೀವು ಆ ರಸ್ತೆ ಮಾಡ್ತಾ ಇಲ್ಲ ಅಂತ. ಆ್ಯಕ್ಚುಲಿ ನಾವು ಕಷ್ಟಪಟ್ಟು ಫಂಡ್ಸ್ ತರ್ತಾ ಇದ್ವಿ. ಆಪೋಸಿಟ್ ಪಾರ್ಟಿ ಕಾರ್ಪೊರೇಟ್ರುಗಳ ಹತ್ರನೂ ರಿಕ್ವೆಸ್ಟ್ ಮಾಡಿಕೊಂಡು ಗೌರ್ಮೆಂಟ್ ಬೇರೆ ಅವ್ರದ್ದಿದ್ರು ನಾವು ಅಲ್ಲೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಫಂಡ್ಸ್ ತರ್ತಾ ಇದ್ವಿ. ಬಟ್ ನಮ್ಗೆ ಏನಾಗ್ತಿತ್ತು ಅಂದರೆ ಅಲ್ಲಿ ರಸ್ತೆ ಮಾಡೋದಕ್ಕೆ ಗೌರ್ಮೆಂಟ್ ಅಕ್ವೈಸೇಷನ್ ಮಾಡಿಕೊಡ್ಬೇಕಾಯ್ತು. ಬರೀ ರಸ್ತೆ ಮಾಡೋದಾದರೆ ನಾವೇ ಮಾಡಿಬಿಡ್ಬೋದಾಯ್ತು. ಇಲ್ಲಿ ಫಂಡ್ಸ್ ಬೇಕು, ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ ಅಂತ ನಾವು ವಾಲಂಟಿಯರ್ಸ್ ಜೊತೆ ಕೂತ್ಕೊಂಡು ನಾವೆಲ್ಲ ಮಾತಾಡ್ಕೊಂಡ್ಬಿಡ್ತಾ ಇದ್ವಿ. ಬಟ್ ನಮಗೆ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಗೌರ್ಮೆಂಟ್ ಅಕ್ವೈಸೇಷನ್ ಮಾಡ್ಕೊಬೇಕಾದಾಗ ಮಾತ್ರ. ಸೊ ಅಂಥ ಒಂದು ಸಂದರ್ಭದಲ್ಲಿ ಗೌರ್ಮೆಂಟ್ಗೆ ಅದು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಓನರ್ನ ರಿಕ್ವೆಸ್ಟ್ ಮಾಡಬೇಕಲ್ವ. ಓನರ್ನ ಒಪ್ಸೋದೇ ಒಂದು ದೊಡ್ಡ ಕಷ್ಟ ಇತ್ತು. ಯಾರಾದರೂ ಅವ್ರ ಜಾಗ ಬಿಟ್ಕೊಡ್ತಾ ಇರಲಿಲ್ಲ. ಸೊ ಅವ್ರಿಗೆ ಒಪ್ಪಿಸಿ ಮಾಡಿಕೊಡೋದು ಇದು ನಮಗೆ ತುಂಬ ಟಫ್ ಅನಿಸ್ತು. ಅದು ಬಿಟ್ಟರೆ ಮಿಕ್ಕಿದ್ದು ಎಲ್ಲ ಕೆಲಸಗಳು ಮಹಿಳೆಯರಿಗೆ ಮಿಷನ್ಸ್ ಕೊಡೋದಾಗಿರ್ಬೋದು, ಬ್ಯೂಟಿ ಪಾರ್ಲರ್ ಕಿಟ್ ಆಗಿರ್ಬೋದು, ಈ ಥರದ್ದೆಲ್ಲ ನಮ್ಗೆ ಈಸಿ ಆಗ್ತಿತ್ತು. ಏನಿದೆಯೋ ಫಂಡ್ಸು ಅದನ್ನು ನಾವು ಮಾಡಿಕೊಡ್ತಾಯಿದ್ರಿ. ಮತ್ತು ಕೆಲವೊಂದು ಹಾಸ್ಪಿಟಲ್ಗೆ ತುಂಬ ಹುಷಾರಿಲ್ಲ ಅಂತ ಬಂದಾಗ ಕಾರ್ಪೊರೇಟರ್ಸ್ಗೆ ಫಂಡ್ಸ್ ಇರ್ತಾಯಿತ್ತು. ಸೊ ಆ ಫಂಡ್ಸಲ್ಲಿ ನಾವು ಯಾರು ತೀರಾ ಬಡವರಿದ್ದಾರೋ ಅವ್ರನ್ನ ರೆಕಗ್ನೈಸ್ ಮಾಡಿಬಿಟ್ರು. ಅವ್ರಿಗೆ ನಾವು ಒಂದು 25% ಅಂದರೆ ಅವ್ರ ಬಿಲ್ಗಳು ನೋಡಿ ಅವ್ರಿಗೆ 25%, 50% ಅನುದಾನವನ್ನು ಕೊಡಿಸೋ ಇದು ಮಾಡ್ಬೋದಾಗಿತ್ತು. ಮತ್ತು ಮನೆಗಳು ತುಂಬ ಬಡವರು ಯಾರಿದ್ದಾರೋ ಅವ್ರಿಗೆ ಮನೆ ಕಟ್ಟೋದಕ್ಕೆ ಇಷ್ಟು ಲಕ್ಷ ಅಂತ ಗೌರ್ಮೆಂಟ್ ಕೊಡ್ತಾಯಿತ್ತು. ಸೊ ಅದನ್ನು ಮಾಡಿದ್ದೀವಿ. ಸೊ ಭಾಳಷ್ಟು ಕೆಲಸ ಮಾಡಿದ್ದೀವಿ, ಹೆಮ್ಮೆ ಇದೆ. ಒಂದೆರಡು ಅಂತಲ್ಲ, ಒಂದು ಲೀಸ್ಟ್ ಒಂದೆರಡು ಹೇಳಿ ಅಂದರೆ ತುಂಬಾ ಲೀಸ್ಟ್, ಅಂದರೆ ಅಷ್ಟು ನೀವು ಕೆಲಸ ಮಾಡಿದ್ದೀರಾ ಅಂತ ಅನಿಸ್ತಾ ಇದೆ. ಇನ್ನು ಈ ಒಂದು ಸಾಧನೆಗಳಿಗೆ ಯಾವ ರೀತಿಯಾಗಿ ಅಭಿವೃದ್ಧಿನ ನೀವು ಮಾಡ್ಕೊಂಡ್ರಿ ಮ್ಯಾಮ್? ಈ ಒಂದು ಅಭಿವೃದ್ಧಿ ಮಾಡಬೇಕು ಅಂದರೆ ಈ ಒಂದು ಯೋಜನೆಗಳನ್ನ ಕೈಗೊಳ್ಳಬೇಕು ನಾವು ಅಂತಂದರೆ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ರಿ? ನೀವೇನಾದರೂ ಓನಾಗಿ ಮಾಡಿದ್ದ ಅಥವಾ ಸರ್ದೇನಾದರೂ ಹೆಲ್ಪ್ ತೊಗೊಂಡಿದ್ದ ಈ ಥರ ಮಾಡಬೇಕು ಅನ್ನೋದು? ನಾನು ಓನಾಗಿ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಏನೂ ಗೊತ್ತಿಲ್ದಿರ ಇರೋರು ಮನೇಲಿ ಕೆಲಸ ಮಾಡಿಕೊಂಡು ಹೌಸ್ ವೈಫ್ ಆಗಿದ್ದವ್ರು ಸಡನ್ನೇ ಕರ್ಕೊಂಬಂದುಬಿಟ್ರೆ ನಮಗೆ ಆ್ಯಕ್ಚುಲಿ ಇವಾಗಕ್ಕೂ ನಾನು ತಿಳ್ಕೊಳೋದು ತುಂಬಾ ಇದೆ. ಯಾರು ತಿಳ್ಕೊಂಡಿದ್ದೀವಿ ಅಂತ ಹೇಳೋದಕ್ಕಾಗಲ್ಲ. ಬಟ್ ನನಗೆ ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡಿದ್ರು ಆ್ಯಕ್ಚುಲಿ. ಯಾಕಂದರೆ ಅವ್ರಿಗೆ ರಾಜಕೀಯದ ಬಗ್ಗೆ ಅರಿವಿರೋದ್ರಿಂದ ನನಗೆ ಹೆಲ್ಪ್ ಮಾಡಿದ್ರು ತುಂಬ. ಯಾವ ರೀತಿ ಮಾಡಬೇಕು, ಫಸ್ಟ್ ಯಾವ ಕೆಲಸ ಮಾಡಬೇಕು ಅನ್ನೋದು. ಇನ್ನೊಂದು ನನಗೆ ವಾರ್ಡಲ್ಲಿ ಕಾರ್ಯಕರ್ತರು ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ವಾಲಂಟಿಯರ್ಸ್ ಇದ್ದಾರೆ. ಸೊ ಅವರೆಲ್ಲ RWA ಮೆಂಬರ್ಸ್ ಆಗಿರ್ಬೋದು. ಸೊ ಅವ್ರದ್ದೊಂದು ಟೀಮ್ಗಳಿರ್ತಾಯಿತ್ತು. ಇವರೆಲ್ಲರೂ ನಮ್ಮ ಜೊತೆ ಒಂದು ಮೀಟಿಂಗ್ ಕೂರೋರು. ಮೀಟಿಂಗಲ್ಲಿ ಕೂತಾಗ ನಮಗೆ ಫಸ್ಟ್ ಪ್ರಿಯಾರಿಟಿ ಯಾವುದು, ನಾವೆಲ್ಲ ಟ್ರಾನ್ಸ್ಪರೆನ್ಸಿಯಾಗಿ
ಈಸಿಯಾಗಿ ತೋರಿಸ್ಬೇಕು. ಸೊ ಯಾವುದೂ ತೊಂದರೆ ಆಗಬಾರ್ದು, ಪ್ಲಸ್ ಜನರಿಗೆ ನೇರವಾಗಿ ಎಲ್ಲ ಸೌಲಭ್ಯಗಳು ತಲುಪಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಮೀಟಿಂಗಿಗೆ ಕರೆಸ್ತಾ ಇದ್ವಿ, ಇನ್ಕ್ಲೂಡಿಂಗ್ ಪಬ್ಲಿಕ್. ಸೊ ಯಾರಿಗೆ ಯಾವ್ಯಾವುದು ಫಸ್ಟ್ ಪ್ರಿಯಾರಿಟಿ. ಈಗ ಜನಕ್ಕೆ ಗೊತ್ತಾಗಲ್ಲ, ನಮ್ಮ ಮನೆ ಮುಂದೆ ಮಾಡಿಲ್ಲ ಅಂತಾರೆ. ನಾವು ಎಲ್ಲ ಕಡೆನೂ ಒಂದೇ ಸಲ ಮಾಡೋದಕ್ಕಾಗಲ್ಲ. ಸೊ ಜನರಿಗೆ ಆಪ್ಷನ್ ಕೊಟ್ಬಿಡ್ತಾ ಇದ್ವಿ, ಯಾವ್ದು ಫಸ್ಟ್ ಮಾಡಬೇಕು ನೀವೇ ಡಿಸೈಡ್ ಮಾಡಿ ಹೇಳಿ. ಸೊ ಯಾವ್ದು ತೀರಾ ಹಾಳಾಗಿದೆ ಅದಕ್ಕೆ ಫಸ್ಟ್ ಪ್ರಾಮುಖ್ಯತೆ ಅವರೇ ಎಲ್ಲ ಡಿಸೈಡ್ ಮಾಡಿ ಕೊಡೋರು. ಸೊ ಅದ್ರ ಜೊತೆ ವಾಲಂಟಿಯರ್ಸು, ಕಾರ್ಯಕರ್ತರು ಎಲ್ಲ ಕೂತ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮುಗಿಸ್ಕೊಂಡು ಹೋದ್ವಿ. ಸೊ ನಮಗೆ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತಾ ಇರಲಿಲ್ಲ ವಾರ್ಡಲ್ಲಿ. ಎಲ್ಲರೂ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಿರೋದ್ರಿಂದ ಯಾರೂ ನಮ್ಮನ್ನ ಆಪೋಸಿಟಾಗಿ ಪ್ರಶ್ನೆ ಮಾಡ್ತಿರ್ಲಿಲ್ಲ ಯಾಕೆ ಮಾಡಿಲ್ಲ ಅಂತ. ಸೊ ಈ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಮ್ಮಲ್ಲಿ. ಸೊ ಅದು ಒಂದು ಖುಷಿ ಆಗ್ತಾಯಿತ್ತು. ಎಲ್ಲರೂ ಜೊತೆಗೂಡಿ ಸೇರಿ ಮಾಡುವಾಗ ಪ್ರಾಬ್ಲಮ್ಸ್ ಇರಲ್ಲ. ಹಾಗಾಗಿ ತುಂಬ ಖುಷಿಯಾಗಿ ಕೆಲಸ ಮಾಡ್ತಾಯಿದ್ವಿ. ಎಸ್ ಮ್ಯಾಮ್. ಇನ್ನೊಂದು ಪ್ರಶ್ನೆ ಅನ್ನೋದಾದರೆ, ಈಗ ಕಾರ್ಪೊರೇಟ್ ಆದ ಸಂದರ್ಭದಲ್ಲಿ ನಿಮಗೆ ಎದುರಾದಂಥ ಸವಾಲುಗಳು ಬಗ್ಗೆ ಹೇಳೋದಾದರೆ? ನಾನು ಆ್ಯಕ್ಚುಲಿ ತುಂಬ ಸವಾಲುಗಳನ್ನೇ ಎದುರಿಸ್ದೆ. ನನಗೆ ಮೈಕ್ ಇಟ್ಕೊಂಡು ಮಾತಾಡೋದೇ ನನಗೆ ಕಷ್ಟ ಆಗ್ತಿತ್ತು. ಅಂಥವಳು ಹೋಗಿ ನಿಂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಮತ್ತು ಪಬ್ಲಿಕ್ ಹೇಳೋ ಮಾತನ್ನ ನಾನು ತುಂಬ ಸೆನ್ಸಿಟಿವ್ ಬೇರೆ. ಅದನ್ನೆಲ್ಲ ಕೇಳಿಸ್ಕೊಂಡು ಅದನ್ನೆಲ್ಲ ಎದುರಿಸಿ ರಾತ್ರಿ ಮಲಗಬೇಕಾದ್ರೆ ಒಂಥರ ಹರ್ಟ್ ಆಗ್ತಾಯಿತ್ತು. ಬಟ್ ಆ್ಯಕ್ಚುಲಿ ಇದು ನೀವು ಹೇಳ್ದಾಗೆ ಬಸ್ ಗುಂಡಿ ಇದಾಗಿದ್ದು ತುಂಬ ಬೇಜಾರಾಯಿತು ನನಗೂ. ಬಟ್ ನಾನು ಆಗಲೇ ಹೇಳ್ದಾಗೆ ಅದು ಗೌರ್ಮೆಂಟ್ ಅಕ್ವಿಸಿಷನ್ ಮಾಡ್ಕೊಬೇಕಾಗಿರೋ ಲ್ಯಾಂಡು. ಬರೀ ರೋಡ್ ಆದರೆ ನಾವೇ ಮಾಡಿಕೊಡ್ತಾ ಇದ್ವಿ. ಬಟ್ ಅಲ್ಲಿ 8 ಅಡಿ ಇದು ಜಾಗ ಇದ್ದಿದ್ದು. ಸ್ವಲ್ಪ ಎಕ್ಸ್ಟ್ರಾ ನಾವು ಗೌರ್ಮೆಂಟ್ಗೆ ಅಕ್ವಿಸಿಷನ್ ಮಾಡಿಕೊಂಡು ಲ್ಯಾಂಡ್ ಓನರ್ ಹತ್ರ ಮಾತಾಡಿ ಅದನ್ನು ಮಾಡ್ಕೊಬೇಕಾಗಿರೋದ್ರಿಂದ ನಮಗೆ ಟೈಮ್ ಹಿಡೀತು. ಬಟ್ ಆ ಟೈಮಲ್ಲಿ ಇದಾಗೋಯ್ತು. ಸೊ ಅದು ನಮಗೂ ಈಗಲೂ ಹರ್ಟ್ ಆಗುತ್ತೆ ನನಗೆ, ನಮ್ಮಿಂದ ಆಯಿತಾ ಅನ್ನೋದು. ಬಟ್ ನಮ್ಮಿಂದ ಆ್ಯಕ್ಚುಲಿ ಅಲ್ಲ. ಬಟ್ ಆದರೂ ಒಂದು ಅಧಿಕಾರದಲ್ಲಿದ್ದಾಗ ಅದು ನಮ್ಮ ಮೇಲೇ ಆಪಾದನೆ ಬರೋದು. ಬಟ್ ಆ ಬೇಜಾರು ಈಗಲೂ ಮನಸ್ಸಲ್ಲಿದೆ ನನಗೆ. ಬಟ್ ಆ್ಯಕ್ಚುಲಿ ಲಾಸ್ಟಲ್ಲಿ ಆ ರೋಡ್ ಮಾಡಿ ಮುಗಿಸ್ತೀವಿ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಈಗ ಅದೇ ರೀತಿಯಾಗಿ ಈಗ ನಿಮ್ಮ ಪರ್ಸ್ನಲ್ ಅಂತ ಬಂದಾಗ ಅದು ಮಾತಾಡ್ತಾ ಮತ್ತೆ ಅದು ರಾಜಕೀಯಕ್ಕೆ ತಿರುವು ತಗೊಂಡ್ಬಿಡುತ್ತೆ. ಸೊ ಈಗ ನಿಮ್ಮ ಒಂದು ಮನೆ ಅಂತ ವಿಚಾರ ಬಂದಾಗ ಒಂದು ಮೋದಿ ನಿಲಯ ಅಂತ ಕೂಡ ಇದೆ, ಶ್ವೇತ ಭವನ ಅಂತ ಕೂಡ ಇದೆ. ಏನು ಮ್ಯಾಮ್ ಅದು ಕನ್ಫ್ಯೂಸ್ ಆಗುತ್ತೆ, ಇದು ಇವ್ರ ಮನೆ ಯಾವುದು ಅನ್ನೋದೇ ಕನ್ಫ್ಯೂಸ್ ಆಗುತ್ತೆ. ಮೋದಿ ನಿಲಯನ ಅಥವಾ ಶ್ವೇತ ಎಲ್ಲಿರ್ತಾರೆ ಇವರು ಅನ್ನೋದ್ರ ಬಗ್ಗೆ? ಆ್ಯಕ್ಚುಲಿ ನಾವು ಕಾರ್ಪೊರೇಟ್ರ್ ಆಗೋಕ್ಕೆ ಮುಂಚೆ ಹೂಡಿನಲ್ಲಿದ್ದಿದ್ದು. ನಾನು ಕ್ಯಾನ್ವಸ್ ಮಾಡುವಾಗ ಎಲ್ಲರೂ ನಾವು ಹೂಡಿಗೆ ಬರಬೇಕಾ ನಿಮಗೆ ಕೆಲಸ ಕೇಳಿಕೊಂಡು ಅಂತ ಹೇಳ್ತಾಯಿದ್ರು. ಸೊ ನಾನು ಅವಾಗ ಪ್ರಾಮಿಸ್ ಮಾಡಿದ್ದೆ, ನಾನು ಎಲ್ಲಿ ನಿಂತು ಗೆಲ್ತಿರೋ ನಿಮಗೆ ಹತ್ತಿರವಾಗಿರಬೇಕು. ನಾನು ಅಂಥ ಜಾಗದಲ್ಲಿ ಬಂದು ನಾನು ಯಾವ ಏರಿಯಾದಲ್ಲಿ ಗೆಲ್ತೀನೋ ಆ ಏರಿಯಾದಲ್ಲೇ ಮನೆ ಮಾಡ್ಕೊಂಡಿರ್ತೀನಿ. ನೀವು ಯಾರೂ ನಮ್ಮನ್ನು ಹುಡ್ಕೊಂಬರೋದು ಬೇಡ, ನಾವೇ ನಿಮ್ಮ ಹತ್ರ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಸೊ ಹಾಗಾಗಿ ಕಾರ್ಪೊರೇಟ್ರ್ ಆದಮೇಲೆ ಅಲ್ಲಿ ಮನೆ ಕಟ್ಕೊಂಡು ಶಿಫ್ಟ್ ಆದ್ವಿ ಒಂದೇ ವರ್ಷದಲ್ಲಿ. ಸೊ ಜನರಿಗೆ ನೇರವಾಗಿ ಸಿಗ್ತಾಯಿದ್ವಿ, ಎಷ್ಟೊತ್ತಿಗೆ ಫೋನ್ ಮಾಡಲಿ ಇಬ್ಬರು ಫೋನ್ ಪಿಕ್ ಮಾಡ್ತಾಯಿದ್ವಿ. ಸೊ ಆ ಏರಿಯಾಗೆ ಒಬ್ಬರಲ್ಲ ಕಾರ್ಪೊರೇಟ್ರು, ಇಬ್ಬರು ಕಾರ್ಪೊರೇಟ್ರಾಗಿ ಸೇವೆ ಮಾಡ್ತಾಯಿದ್ವಿ. ಸೊ ಈಗ ಮೋದಿ ನಿಲಯ ಅಂತ ಆಗಿದ್ದು ಮಾಲೂರಲ್ಲಿ ನಮ್ಮ ಮನೆಯವರು MLA ಕಂಟೆಸ್ಟ್ ಮಾಡಿದಾಗಿಂದ. ಸೊ ಇವಾಗ ಅಲ್ಲಿ ಏನು ನಾವು ನಿಂತು ಗೆದ್ದರೆ ಜನಕ್ಕೆ ನೇರವಾಗಿ ಸಿಗಬೇಕು, ಗೆಲ್ಲಕ್ಕೂ ಮುಂಚೆನೇ ಮನೆ ಕಟ್ಟಿ ಜನರಿಗೆ ನಾವು ಇದ್ದೀವಿ ಅಂತ ಒಂದು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಎಸ್ ಮ್ಯಾಮ್. ಇನ್ನು ಸರ್ ಬಗ್ಗೆ ಹೇಳೋದಾದರೆ ಅವರು ರಾಜಕೀಯದಲ್ಲಿ ತುಂಬಾ ಬ್ಯುಸಿ ಇರ್ತಾರೆ. ಅದನ್ನು ಹೊರತುಪಡಿಸಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಮಕ್ಕಳ ಜೊತೆಗಾಗಿರ್ಬೋದು, ಕುಟುಂಬದ ಜೊತೆ ಯಾವ ರೀತಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆ? ನಾರ್ಮಲಾಗಿ ಎಲ್ಲರೂ ಹೆಂಗಿರ್ತೀವೋ ಹಾಗೆ ಇರ್ತೀವಿ, ಖುಷಿಯಾಗಿರ್ತೀವಿ. ನಮ್ಮಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಬಟ್ ಎಲ್ಲರ ಮನೇಲೂ ಇರೋದೇ ಅಲ್ವಾ ಅದು. ಸೊ ಹಾಗೆ ಅದಿರಲೇಬೇಕಂತೆ, ಇಲ್ಲಾಂದರೆ ಅದು ಮನೆ ಅನ್ಸ್ಕೊಳಲ್ಲ. ಅಂದರೆ ಈಗ ರಾಜಕೀಯದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ, ಹೊರಗಡೆ ಪ್ರತಿಯೊಂದು ಕಡೆಗೆ ಹೋಗ್ಬೇಕಾಗಿರುತ್ತೆ, ಭೇಟಿ ಆಗಬೇಕಾಗಿರುತ್ತೆ, ಎಷ್ಟೋ ಜನ ಭೇಟಿ ಆಗಬೇಕಿರುತ್ತೆ. ಅವರು ಒಂದಿಷ್ಟು ವಿಚಾರದಲ್ಲಿ ಏನಾದರೂ ಒಂದಿಷ್ಟು ಸಮಸ್ಯೆ ಆಗಿರುತ್ತೆ, ಆ ಟೆನ್ಷನಲ್ಲಿ ತೊಗೊಂಬಂದು ಮನೆಗೆ ಹಾಕಿರೋದು ಅಥವಾ ಮಕ್ಕಳ ಮೇಲೆ ರಿಯಾಕ್ಟ್ ಆ ಥರ ಏನು ಮಾಡಿರೋದು ಅಥವಾ ಇಲ್ಲ? ಇವತ್ತವರೆಗೂ ಆ ಥರದ್ದು ಯಾವುದೂ ನಡೆದಿಲ್ಲ. ಅವ್ರು ಏನೇ ಇದ್ರೂ ಹೊರಗಿನ ವಿಷಯ ಹೊರಗಡೆಗೇ, ಮನೆಗೆ ನಾನೇ ಅಥವಾ ಅವ್ರ ಮಗಳು ಡ್ಯಾಡಿ ಅಂದ ತಕ್ಷಣವೇ ಅವ್ರಿಗೊಂದು ಮುಖದಲ್ಲಿ ಒಂದು ಸ್ಮೈಲ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಮನೇಲೇ ಹೊರಗಿನ ಟೆನ್ಷನ್ ಮನೆಗೆ ತಂದು ಹಾಕ್ತಾರೆ ಅನ್ನೋದೆಲ್ಲ ಏನಿಲ್ಲ. ಆರಾಮಾಗಿ ಎಲ್ಲರೂ ಯಾವ ರೀತಿಯಾಗಿರ್ತಾರೋ ಹಾಗೆ ನೀವು ಕೂಡ. ಎಸ್. ಇನ್ನೊಂದು ಮ್ಯಾಮ್, ಆಗ ಉಡಿ ವಿಜಯ್ ಕುಮಾರ್ ಸರ್ ಅಂದರೆ ಅವ್ರಿಗೆ ಗೊತ್ತಿಲ್ಲದಂಥ ವಿಚಾರ ಸಮಾಜಕ್ಕೆ, ಈಗ ಒಂದು ರಾಜಕೀಯದಲ್ಲಿ ಇರೋದ್ರಿಂದ ಅವ್ರಿಗೆ ಗೊತ್ತಿಲ್ಲದಂಥ ವಿಚಾರ ಹೇಳೋದಾದರೆ ಏನು ಹೇಳ್ತೀರಾ? ರಾಜಕೀಯವಾಗಿ ಬಿಟ್ಟು ಅಂದರೆ ಈ ಒಂದು ಜನಕ್ಕೆ ಇವ್ರ ಬಗ್ಗೆ ಈ ವಿಚಾರ ಗೊತ್ತೇ ಇಲ್ಲಪ್ಪ ಅಂತ ಅಂದರೆ? ಅದೇ ಹೇಳೋದಾದರೆ ಅವ್ರ ಮಗಳು ಅಂದರೆ ತುಂಬ ಜೀವ. ಇಬ್ಬರು ಮಕ್ಕಳು ತುಂಬ ಇಷ್ಟನೇ. ಬಟ್ ಒಂದು ಹೆಚ್ಚಾಗಿ ಹೇಳೋದಾದರೆ ಮಗಳನ್ನ ತುಂಬ ಇಷ್ಟಪಡ್ತಾರೆ. ಬಟ್ ಆ ಮಗನ್ನ ಇನ್ನೂ ಆರಾಧಿಸ್ತಾರೆ.
ಮಗನ ಹೇಳೋ ಮಾತನ್ನ ಅವರು ಕೇಳ್ತಾರೆ. ಅಂದರೆ ಕೆಲವೊಂದು ಪಾಯಿಂಟ್ಸ್ ಅವನು ಡಿಸ್ಕಷನ್ ಕೂತಿದ್ದಾಗ ಹೇಳೋದು ತುಂಬ ಮೆಚ್ಯೂರ್ಡಾಗಿ ಮಾತಾಡ್ತಾನೆ. ಸೊ ಕೆಲವೊಂದು ದಿವಸ ಸಂಜೆ ಬಂದಾಗ ಕೂತ್ಕೊಂಡು ಅವರಿಬ್ಬರು ಮಾತಾಡುವಾಗ ಕೆಲವೊಂದು ಪಾಯಿಂಟ್ಸ್ನ ಅವನ ಹತ್ರನೂ ತಿಳ್ಕೊಳ್ಳುವಂಥದ್ದು ಇದೆ. ಇನ್ನು ಚುನಾವಣೆಯ ಸಂದರ್ಭದಲ್ಲಿ ಮ್ಯಾಮ್ ಆವಾಗ ಈಗ ತುಂಬ ಪ್ರೆಷರ್ ಇರುತ್ತೆ, ಅವರಿಗೆ ಟೆನ್ಷನ್ ಇರುತ್ತೆ, ಫುಲ್ ಸುಸ್ತಾಗಿ ಮನೆಗೆ ಬಂದಿರ್ತಾರೆ. ಆವಾಗ ಯಾವ ರೀತಿಯಾಗಿ ರಿಯಾಕ್ಟ್ ಇರುತ್ತೆ ನಿಮ್ಮ ಒಂದು ಪರ್ಸ್ನಲಾಗಿ ಕೇಳೋದು? ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಡಿ ವಿಜಯ್ ಕುಮಾರ್ ಅಂದರೆ ಈಗ ಅವ್ರ ಹೆಸರು ಹೇಳಿದ ತಕ್ಷಣ ಎಲ್ಲ ಕಡೆಗೆ ಗೊತ್ತಿರುತ್ತೆ, ಹಾಂ ಇವರು ಅನ್ನೋದು ಗೊತ್ತಿರುತ್ತೆ. ಬಟ್ ಅಂದರೆ ಅವರು ಫುಲ್ ಸುಸ್ತಾಗಿ ಬಂದಾಗ ನಿಮ್ಮ ಜೊತೆ ಯಾವ ರೀತಿಯಾಗಿರ್ತಾರೆ? ಅದು ರಿಯಾಕ್ಟ್ ಮಾಡ್ತಾರಾ ಅಥವಾ ಕೋಪ ಮಾಡ್ಕೊಳ್ಳೋದು ಅಥವಾ ನಾರ್ಮಲ್ ಆಗಿ ಖುಷಿಯಾಗಿ ಮಾತಾಡ್ತಾರಾ ಅನ್ನೋದು? ಅಲ್ಲ, ತಮಾಷೆಯಾಗೇ ಇರ್ತಾರೆ. ಆ್ಯಕ್ಚುಲಿ ಎಷ್ಟೇ ಟೆನ್ಷನ್ ಇದ್ದರೂ ಅಂದರೆ ನಾರ್ಮಲಾಗಿ ಟೆನ್ಷನ್ ಇದ್ದಾಗ ಸುಮ್ಮನೆ ಸೈಲೆಂಟಾಗಿ ಕೂತ್ಬಿಡ್ತಾರೆ. ಅದು ಬಿಟ್ಟರೆ ಬೇರೆ ಟೈಮಲ್ಲಿ ನಾರ್ಮಲಾಗಿ ತಮಾಷೆ ಮಾಡಿಕೊಂಡು ಇರ್ತಾರೆ. ನಾವು ಮಾಮೂಲಿ ಎಲ್ಲರ ಲೈಫಲ್ಲೂ ಇರೋ ಥರ ಎಂಜಾಯ್ ಮಾಡ್ಕೊಂಡಿರ್ತೀವಿ. ಒಂದು ವಿಚಾರ ಅಂತೂ ಗೊತ್ತಾಯ್ತು ಮ್ಯಾಮ್, ಅಂದರೆ ರಾಜಕೀಯದವರು ಹೊರಗಡೆ ಯಾವ ಥರ ಸ್ಟ್ರಿಕ್ಟ್ ಆಗಿರ್ತಾರೋ ಮನೇಲೂ ಹಾಗೆ ಇರ್ತಾರೆ ಅನ್ನೋದು ಶುದ್ಧ ಸುಳ್ಳು ಅನ್ನೋದಕ್ಕೆ ಮೇಡಮ್ ಎಕ್ಸಾಂಪಲ್ಲು. ಸೊ ಈಗ ಅದನ್ನು ಹೊರತುಪಡಿಸಿದ್ರೆ ಮೇಡಮ್, ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಕೂಡ ಕಾಲಿಳಿಯೋದು ತುಂಬ ಜನ ಇರ್ತಾರೆ. ಈಗ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕಮೆಂಟ್ಸ್ ಹಾಕೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತಿದ್ರೆ, ಈಗ ಎಷ್ಟೇ ಒಳ್ಳೆ ಕೆಲಸ ಮಾಡೋ ಒಂದು ಚಿಕ್ಕ ವಿಚಾರದಲ್ಲಿ ತಪ್ಪುಗಳು ಆದಾಗ ಅವ್ರನ್ನ ಕಡೆಗಣಿಸೋದುಂಟು, ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಅದು ನಿಮ್ಮ ಒಂದು ಫ್ಯಾಮಿಲಿ ಸರ್ಗ ಆಗಿರ್ಬೋದು, ನಿಮ್ಗೆ ಆಗಿರ್ಬೋದು ಎಫೆಕ್ಟ್ ಆಗಿದ್ದೇನಾ, ಹೇಗೆ ಅದನ್ನ ಯಾವ ರೀತಿಯಾಗಿ ಎದುರಿಸಿದ್ದೀರಾ ಅನ್ನೋದು? ನಮ್ಮ ಮನೆಯವ್ರ ಬಗ್ಗೆ ನನಗೆ ತುಂಬ ಬೇಜಾರಾಗುತ್ತೆ. ನಾನು ತುಂಬ ಆಗಲೇ ಹೇಳ್ದಂಗೆ ಸೆನ್ಸಿಟಿವ್. ನನಗೆ ಯಾವ್ದಾನ ಕಮೆಂಟ್ ನೋಡಿಬಿಟ್ರೆ ನಾನು ತುಂಬ ಫೀಲ್ ಮಾಡ್ಕೊತೀನಿ. ಏನಕ್ಕೆ ಈ ಥರ ಹಾಕಿದ್ರು, ನಿಜವಾಗ್ಲೂ ನಮ್ಮ ಕಡೆಯಿಂದ ತಪ್ಪಿದೆಯಾ ಅಂತ ನಾನು ನಮ್ಮ ಮನೆಯವ್ರ ಹತ್ರ ಡಿಸ್ಕಸ್ ಕೂಡ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ತಪ್ಪಿದೆಯಾ, ಏನಕ್ಕೆ ಈ ಥರ ಹಾಕಿದ್ರು ಅಂತ. ನೀವಾಗಲೇ ಕೇಳ್ದಾಗೆ ನಾವು ಮೋದಿ ನಿಲಯ ಅಂತ ಇಟ್ಟಿದ್ದು. ಆ್ಯಕ್ಚುಲಿ ನಾವು ತುಂಬ ಜನ ಅದನ್ನು ಕೇಳಿದ್ರು, ಮತ್ತು ನೀವು ಹೇಗೆ ಅದರಿಂದ ಆಚೆ ಬಂದ್ರಿ ಅಂತ, ಏನಕ್ಕೆ ಇಂಡಿಪೆಂಡೆಂಟಾಗಿ ನಿಂತ್ರಿ ಅಂತ. ಅದಕ್ಕೆ ನಾನೊಂದು ಕ್ಲಾರಿಟಿ ಕೊಡ್ತೀನಿ. ನಮಗೆ ಕಾರ್ಯಕರ್ತರು ಮಾಲೂರಲ್ಲಿ ನಾನು ದೊಡ್ಡನಕ್ಕಂದಲ್ಲಿ ಹೇಗಿದ್ದಾರಂದರೆ ಸೇಮ್ ಡಿಟ್ಟು ಅದೇ ಥರ ಇದ್ದಾರೆ. ನಮ್ಮ ಕಾರ್ಯಕರ್ತರನ್ನ ನಾವು ನಿಜವಾಗ್ಲೂ ಇವತ್ತಿಗೂ ನೆನೆಸ್ಕೊಬೇಕು. ಅವರೆಲ್ಲರೂ ನಮ್ಮನ್ನು ಬಿಟ್ಟು ಹೋಗಬೇಡಿ, ನೀವು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡ್ಲೇಬೇಕು ಅಂತ ಅಷ್ಟು ಫೋರ್ಸ್ ಮಾಡಿ ಹತ್ಕೊಂಡು ಅವ್ರು ನಮ್ಮ ಕೈ ಹಿಡ್ಕೊಂಡಿದ್ದಕ್ಕೆ ನಾವು ಇವತ್ತಿಗೂ ನಾವು ಇಂಡಿಪೆಂಡೆಂಟಾಗಿ ನಿಂತು ನಮ್ಮ ಕಾರ್ಯಕರ್ತರನ್ನ ಬಿಡಬಾರ್ದು. ಅವರೆಲ್ಲ ನಮಗೋಸ್ಕರ ಇದ್ದಾರೆ ಅಂದಾಗ ನಾವು ಇಂಡಿಪೆಂಡೆಂಟಾಗಿ ನಿಲ್ಬೇಕಂತ ನಿಂತಿದ್ದು ಹೊರತು ನಾವು ನಿಂತಿರೋದೇ ನಮ್ಮ ಕಾರ್ಯಕರ್ತರಿಗೋಸ್ಕರ. ಅವ್ರು ನಮಗೆ ಫೋರ್ಸ್ ಮಾಡಿದ್ಕೆ ನಾವು ಇವತ್ತಿಗೂ ಇಂಡಿಪೆಂಡೆಂಟಾಗಿ ನಿಂತಿದ್ದಿತ್ತು. ಅದಾದಮೇಲೆ ಈಗ ಹೊಸದಾಗಿ JDS ಪಕ್ಷಕ್ಕೆ ಸೇರ್ಪಡೆ ಆದ್ವಿ. ಅದು ಕಾರ್ಯಕರ್ತರು ಬಲವಂತ ಮಾಡಿ ಇಂಡಿಪೆಂಡೆಂಟಾಗಿ ಬೇಡ, ನೀವು ಅಲ್ಲಿಗೆ JDSಗೆ ಹೋಗೋಣ ಅಂತ ಹೇಳಿದ ಮೇಲೆ ಕುಮಾರಸ್ವಾಮಿ ಅಣ್ಣ ಅವರು, ದೇವೇಗೌಡರ ಅಪ್ಪಾಜಿ ಅವರು ಎಲ್ಲ ಕರೆಸಿ ಕೂಡಿಸಿ ಮಾತಾಡಿದಾಗ ನಾವು ಆ ಪಕ್ಷಕ್ಕೆ ಹೋಗಿದ್ದು. ಅದೇ ಬಟ್ ಈ ಥರ ಕಮೆಂಟ್ಗಳು ಹಾಕ್ತಾರೆ. ಬಟ್ ನಾವು ಕಾರ್ಯಕರ್ತನ ಬಿಡೋದಕ್ಕಾಗಲ್ಲ. ಈಗ ಕಾರ್ಯಕರ್ತರು ನಮ್ಮನ್ನೇ ನಂಬ್ಕೊಂಡು, ಆ್ಯಕ್ಚುಲಿ ನಮ್ಮ ಜೊತೆ ಇರೋ BJP ಕಾರ್ಯಕರ್ತರೆಲ್ಲ ಎಷ್ಟು ಹಳಬ್ರಂದರೆ BJP ಪಾರ್ಟಿ ಆಫೀಸ್ ಕಟ್ಟಿದಾಗ ಇಟ್ಟಿಗೆ ಕಲ್ಲು ಕೊಟ್ಟಿರೋರು ಇದ್ದಾರೆ. ಸೊ ಅಂಥ ನಿಷ್ಠಾವಂತ ಕಾರ್ಯಕರ್ತರೆ BJP ಬಿಟ್ಟು ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ಇಂಡಿಪೆಂಡೆಂಟಾಗಿ ನಿಂತ್ಕೊತೀವಿ, ನೀವು ನಿಲ್ಲಬೇಕು, ನೀವು ಗೆಲ್ಲಬೇಕು, ನಿಮಗೆ ಟಿಕೆಟ್ ಸಿಕ್ಕಿಲ್ಲ ಅಂದಾಗ ನಾವು ಆ್ಯಕ್ಚುಲಿ ನಿಲ್ಲೇಬೇಕಲ್ಲ, ನಾವು ಸಪೋರ್ಟ್ ಮಾಡಲೇಬೇಕಲ್ಲ. ನಮ್ಮ ಕಾರ್ಯಕರ್ತರು ನಮಗೋಸ್ಕರ ನಿಂತಾಗ ನಾವು ಅವ್ರಿಗೋಸ್ಕರ ನಿಲ್ಲೇಬೇಕಲ್ವ. ಹಾಗಾಗಿ ನಿಂತಿದ್ದೊರ್ತು ನಾವು ಇಂಡಿಪೆಂಡೆಂಟಾಗಿ ಇನ್ನು ಬೇರೆ ಯಾವ ಉದ್ದೇಶದಿಂದನೂ ಅಲ್ಲ. ಇದೊಂದು ಕ್ಲಾರಿಟಿ ಕೊಡಬೇಕಾಯ್ತು. ಯಾವುದೋ ಒಂದು ಮೀಡಿಯಾದಲ್ಲಿ ನಾನು ಈ ಮೆಸೇಜ್ ತಿಳಿಸ್ಬೇಕು, ನಮ್ಮ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕಬೇಡಿ, ಆ ಪಕ್ಷದಲ್ಲಿದ್ರಿ, ನಿಲ್ಲಲ್ಲ ಅಂದ್ರಿ ಇಂಟರ್ವ್ಯೂಗಳಲ್ಲಿ, ಮತ್ತು ಹೇಗೆ ನಿಂತ್ರಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ರಾಜಕೀಯ ನಿರ್ಧಾರಗಳನ್ನ ಸರ್, ಒಂದು ರಾಜಕೀಯದಲ್ಲಿ ಭಾಗಿಯಾಗ್ತಾರೆ ಅಂದಾಗ ಏನೇ ಒಂದು ನಿರ್ಧಾರಗಳನ್ನು ತಗೋಬೇಕು ಅಂದರೆ ನಿಮ್ಮ ಒಂದು ಮಹತ್ವ ಇದೇನಾ, ಅಥವಾ ಇದು ಬೇಡ ಇದು ಬೇಕು, ಈ ರಾಜಕೀಯದಲ್ಲಿ ಹಿಂಗೆ ಹೋಗ್ತಾ ಇದ್ದೀರಾ, ಈ ಥರ ಬೇಡ ಹಿಂಗೆ ಹೋಗಿ ಅನ್ನೋ ಥರ ಏನಾದರೂ ಹೇಳೋವಂಥದ್ದು, ಏನೇ ನಿರ್ಧಾರ ತೊಗೋಬೇಕಂದ್ರೆ ನೀವೇ ತೊಗೊತೀರಾ ಅಥವಾ ಸರ್ ಅವ್ರಿಗೆ ಇಷ್ಟ ಪ್ರಕಾರ ಮಾಡ್ತಾರಾ? ಆ್ಯಕ್ಚುಲಿ ಅವರು ಅದ್ರ ಬಗ್ಗೆ ಎಲ್ಲ ತೀರ್ಮಾನ ತಗೊಳೋಷ್ಟು ಕೆಪಾಸಿಟಿ ಇದೆ, ಅವ್ರು ತೊಗೊತಾರೆ. ಬಟ್ ಕೆಲವೊಂದು ಎಲ್ಲೋ ಒಂದು ಸಣ್ಣ ಪುಟ್ಟದನ್ನು ನಾನು ಅವರ ಧರ್ಮಪತ್ನಿಯಾಗಿ ಹೇಳುವಂಥದ್ದಿದ್ದರೆ, ಅಲ್ಲಿ ಏನಾದರೂ ಎಡುತ್ತೆ ಅನ್ನೋಂಗಿದ್ರೆ, ನನಗೇನಾದರೂ ಸೆನ್ಸ್ ಆಗ್ತಾಯಿದ್ರೆ ಕೆಲವೊಂದು ವಿಚಾರಗಳನ್ನ ನಾನು ಸಲಹೆ ಕೊಡ್ತೀನಿ ಅವ್ರಿಗೆ. ನಿಮ್ಮ ಮಕ್ಕಳ ವಿಚಾರದಲ್ಲಿ ಬಂದಾಗ ಟೈಮ್ ಕೊಡ್ತಾರಾ ಹೇಗೆ ಅನ್ನೋದ್ರ ಬಗ್ಗೆ? ಆ್ಯಕ್ಚುಲಿ ಅದೇ ಮಕ್ಕಳು ಅಂದರೆ ತುಂಬ ಇಷ್ಟ ಅವ್ರಿಗೆ. ನಮ್ಮ ಮಕ್ಕಳೇ ಅಂತಲ್ಲ, ಎಲ್ಲೇ ಮಕ್ಕಳು ನೋಡಲಿ, ಆ್ಯಕ್ಚುಲಿ ಅವ್ರ ಫೋಟೋಸು ವೀಡಿಯೋಸ್ ಎಲ್ಲ ನೋಡಿದಾಗ ಮಕ್ಕಳನ್ನ ಓದ್ಕೊಂಡಿರ್ತಾರೆ. ಅವ್ರಿಗೆ ತುಂಬ ಇಷ್ಟ ಮಕ್ಕಳಂದರೆ, ತುಂಬ ಇಷ್ಟಪಡ್ತಾರೆ. ಮನೇಲೂ ಅಷ್ಟೇ, ಮಕ್ಳಿಗಂತ ಅವ್ರದ್ದೇ ಆದ ಟೈಮ್ ಕೊಡ್ತಾರೆ. ಎಲ್ಲಾದರೂ ಹೋಗಬೇಕು, ಕರ್ಕೊಂಡು ಹೋಗ್ಬೇಕಂದಾಗ ಅವರೇ ಟೈಮ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಮಕ್ಕಳನ್ನ ಪಿಕ್ ಮಾಡೋದು ಬಿಡೋದು ಎಲ್ಲದಕ್ಕೂ ಕೆಲವೊಂದೊಂದು ಟೈಮಲ್ಲಿ ಅವರೇ ಬಂದು ಟೈಮ್ ಮಾಡ್ಕೊಂಡು ಕರ್ಕೊಂಡೋಗಿ ಕರ್ಕೊಂಬರ್ತಾರೆ.
ಎಸ್ ಮ್ಯಾಮ್, ಈಗ ಅದೇ ರೀತಿಯಾಗಿ ನೀವು ಕೂಡ ಹಿಂದೆ ಕಾರ್ಪೊರೇಟರ್ ಆಗಿದ್ರಿ, ಸರ್ ಕೂಡ ರಾಜಕೀಯದಲ್ಲಿ ಈಗಲೂ ಇದ್ದಾರೆ. ಅದನ್ನು ಹೊರತುಪಡಿಸಿ ನಿಮ್ಮ ಕುಟುಂಬದಲ್ಲಿ ಒಂದು ರಾಜಕೀಯ, ಒಂದು ಸಾಮಾಜಿಕ ಕಳಕಳಿ ಅಂದರೆ ಎಲ್ಲರೂ ಒಟ್ಟುಗೂಡಿದಾಗ ನಾವೊಂದು ಸೊಸೈಟಿಗೆ ಈ ರೀತಿಯಾಗಿ ಹೆಲ್ಪ್ ಮಾಡಬೇಕು ಅನ್ನೋದು ಇದ್ದರೆ ಯಾವ ರೀತಿಯಾಗಿ ಹೆಲ್ಪ್ ಮಾಡಬೇಕು, ಏನು ಹೆಲ್ಪ್ ಮಾಡಬೇಕು ಅನ್ನೋದಿದೆ? ನನಗೆ ಆ್ಯಕ್ಚುಲಿ ತುಂಬ ಆಸೆ ಇದೆ ಜನರ ಸೇವೆ ಮಾಡೋದಕ್ಕೆ. ಬಟ್ ನಮ್ಮ ಮನೆಯವ್ರಿಗೆ ಅಧಿಕಾರ ಸಿಕ್ಕಿದ್ರೆ ಬಹಳಷ್ಟು ಸೇವೆನ ತಲುಪಿಸ್ಬೋದಾಗಿತ್ತು. ಯಾಕಂದರೆ ಸರ್ಕಾರದಲ್ಲಿ ಬಹಳಷ್ಟು ಯೋಜನೆಗಳಿವೆ. ತುಂಬ ಜನ ಹಾಸ್ಪಿಟ್ಲ್ಗಂತಲೇ ಬರ್ತಾರೆ. ನಮ್ಮ ಮನೆಯವರು ಮಾಡ್ತಿದ್ದಾರೆ ಅವ್ರ ಕೈಯಲ್ಲಾದಷ್ಟು. ಬಟ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಇವಾಗೆಲ್ಲ ಹಾಸ್ಪಿಟ್ಲ್ಗಳಲ್ಲಿ. 3 ಲಕ್ಷ 5 ಲಕ್ಷ ಇಲ್ದಿರೋ ಯಾವ ಸರ್ಜರಿನೂ ಆಗಲ್ಲ, ಯಾವಿದು ಆಗಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅವ್ರ ಕೈಯಲ್ಲಿ ಆಗೋಷ್ಟು ಮಾಡ್ತಾ ಇದ್ದಾರೆ. ಬಟ್ ಅದೇ ಗೌರ್ಮೆಂಟಿಂದ ಆದರೆ ಇನ್ನಷ್ಟು ಸೇವೆಗಳನ್ನ ಮಾಡ್ಬೋದು ಒಂದು ಅಧಿಕಾರದಲ್ಲಿದ್ದರೆ. ಈ ಥರ ಭಾಳಷ್ಟು ಜನ ಬರ್ತಾ ಇರ್ತಾರಪ್ಪ. ಇನ್ನು ಅದೇ ರೀತಿಯಾಗಿ ಮ್ಯಾಮ್, ಸರ್ ಕೂಡ ಒಂದು MLA ಆಗಿ ಪಕ್ಷೇತರವಾಗಿ ನಿಂತ್ಕೊಂಡಾಗ ನೀವು ಕೂಡ ಒಂದು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದ್ರಿ. ಯಾವ ಒಂದು ಕಾರಣಕ್ಕೆ ಅಂದರೆ ಬಿಟ್ಟು ನಾವು MLA ಕ್ಯಾಂಡಿಡೇಟ್ ಅವರ ಪತ್ನಿ ಆಗಿ ನಾನು ಆದರೂ ಕೂಡ ಎಲ್ಲರ ಮುಂದೆ ಹತ್ತಿರಿ ನೀವು, ಯಾಕೆ ಏನು ಅಂತ? ನನಗೆ ನಮ್ಮ ಮನೆಯವ್ರು ಕಷ್ಟಪಟ್ಟಿದ್ದು ನೋಡಿದ್ದೀನಿ. ನಾನು 20 ವರ್ಷದಿಂದ ನಾನು ನೋಡಿದ್ದೀನಿ ಅವ್ರನ್ನ. ಸೊ ಅವ್ರಿಗೆ ಜನರ ಸೇವೆ ಮಾಡೋದಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಅವ್ರ ಮನೇಲಿ ಕಲಿಯೋದಕ್ಕಿಂತ ಟೈಮು ಹೊರಗಡೆ ಜನರ ಮಧ್ಯೆ ಇದ್ದಿದ್ದೇ ಹೆಚ್ಚು. ಸೊ ಇಂಥ ಸಂದರ್ಭಗಳಲ್ಲಿ ಅವರು ಅಷ್ಟೆಲ್ಲ ಕಷ್ಟಪಟ್ಟು ಪಾರ್ಟಿಯಲ್ಲಿ ಅವರಷ್ಟು ಗುರ್ತಿಸ್ಕೊಂಡು ಕೋವಿಡ್ ಟೈಮಲ್ಲಿ ಬಹಳಷ್ಟು ಸೇವೆ ಮಾಡ್ಕೊಂಬಂದರು. ಭಾಳಷ್ಟು ಕೆಲಸ ಮಾಡ್ಕೊಂಬಂದರು. ಅಂಥ ಸಂದರ್ಭದಲ್ಲಿ ಅವ್ರು ಯಾವ ಕೆಲಸ ಅಂತಲೂ ನೋಡ್ತಾ ಇರಲಿಲ್ಲ. ಪಕ್ಷ ಹೇಳಿದ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡಿದಾಗ ಅವ್ರಿಗೆ ಅಲ್ಲಿ ಮೋಸ ಆದಾಗ ಅಥವಾ ಏನೋ ಕೊಡ್ತೀನಿ ಅಂತ ಹೇಳಿ ಕೊಡದೇ ಇದ್ದಾಗ ಅವ್ರಿಗೆ ಆಗಿರೋ ನೋವು ಅದು ನನಗೆ ಪರ್ಸ್ನಲಾಗಿ ಪಕ್ಕದಲ್ಲಿ ನಿಂತ್ಕೊಂಡಾಗ ನನಗೆ ಗೊತ್ತಾಯಿತು. ಸೊ ತುಂಬ ಬೇಜಾರಾಯಿತು. ಮತ್ತು ಕಾರ್ಯಕರ್ತರು ಇಟ್ಟಿದ್ದ ಪ್ರೀತಿ ಆವತ್ತು ನನ್ನ ಅಳಿಸೋದಕ್ಕೆ ಕಾರಣನೇ ಅದು. ಕಾರ್ಯಕರ್ತರು ನೀವು ಬಿಟ್ಟು ಹೋಗಬಾರ್ದು, ನಮಗೋಸ್ಕರ ನಿಂತ್ಕೊಳ್ಳಿ, ನೀವು ಇಂಡಿಪೆಂಡೆಂಟಾಗಿ ನಿಲ್ಲಬೇಕು ಅಂದಾಗ ಆ ಪ್ರೀತಿ ಎಲ್ರಿಗೂ ಸಿಗಲ್ಲ. ಆ ಪಕ್ಷ ಕಟ್ಟಿದಂಥ ಕಾರ್ಯಕರ್ತರು ಇದ್ದಾರೆ, ಎಷ್ಟು ಹಿರಿಯರು ಇದ್ದಾರೆ ಅಂದರೆ ನೀವು ನೋಡಿದ್ರೆ ನೀವು ಅಲ್ಲಿದ್ದಿದ್ರೆ ಬಹುಶಃ ನಿಮ್ಮ ಕಣ್ಣಲ್ಲೂ ನೀರು ಬಂದಿರೋದೇನೋ. ಇಂಥ ಸಮಯದಲ್ಲಿ ನಾನು ಅಳಬಾರ್ದಾಗಿತ್ತು. ಬಟ್ ಗೊತ್ತಿಲ್ಲ ನಾನು ಹೇಗಾಯಿತು, ಬೇಜಾರಾಯಿತು. ಈಗ ಈ ಹಿಂದೆ ನೋಡೋದಾದರೆ ಸರ್ ಕೂಡ ಒಂದು MLA ಟಿಕೆಟನ್ನು ಪಡ್ಕೋಬೇಕು ಅಂತಂದು ಅಭ್ಯರ್ಥಿಯಾಗಿ ನಿಂತಿರುವಂಥದ್ದು. ಆವಾಗೂ ಕೂಡ ಅವ್ರದ್ದು ಎನರ್ಜಿ ಅಷ್ಟೇ ಇತ್ತು. ಅವ್ರಿಗೆ ಲಕ್ಷಾಂತರ ಜನ ಪ್ರೀತಿ ತೋರಿಸೋರಿದ್ರು, ಬೆಂಬಲಿಗರು ಇದ್ದು. ಅದೇ ರೀತಿಯಾಗಿ ಯುವ ಅಭ್ಯರ್ಥಿಯಾಗಿ ಮತ್ತೆ ಪಕ್ಷೇತರವಾಗಿ ಬಂದ ಮೇಲೂ ಸಹ ಅವ್ರಿಗೆ ಅದೇ ರೀತಿಯಾಗಿ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಈಗ ನಂತರದಲ್ಲಿ JDSಗೆ ಆಕಾಂಕ್ಷಿಯಾಗಿ ಬಂದ ಮೇಲೂ ಸಹ ಅವ್ರಿಗೆ ಅದೇ ಪ್ರೀತಿ ತೋರಿಸ್ತಾ ಇದ್ದಾರೆ. ಅದು ಹೇಗೆ ಏನು ಅಂತ? ಜನರಿಗೆ ಒಂದು ನಂಬಿಕೆ ಇದೆ, ನಾವೇನೋ ಒಂದು ಮಾಡ್ತೀವಿ ಅನ್ನೋದು. ಸೊ ಒಂದು ಜನರು ಕೈ ಹಿಡಿತಾರೆ, ಬಡವ್ರಿಗೆ ಸೇವೆ ಮಾಡ್ತಾರೆ. ಮತ್ತು ಆ ಪ್ರೀತಿ, ಆ ನಂಬಿಕೆ, ಆ ವಿಶ್ವಾಸನ ಉಳಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ ಜನರೂ ನಮಗೆ ಇನ್ನೂ ಹೆಚ್ಚಾಗ್ತಾ ಇದ್ದಾರೆ. ಇನ್ನು ಯುವಕರು ಹೇಳ್ಬೇಕಾದ್ರೆ ಒಂದು ಯೂತ್ದು ಇದೇ ಜಾಯ್ನ್ ಆಗ್ತಾ ಇದೆ. ಯಾಕಂದರೆ ಖುಷಿ ಅವ್ರಿಗೆ, ಏನೋ ಒಂದು ಚೇಂಜ್ ನೋಡೋಣ, ಇವ್ರು ಬಂದರೆ ಏನೋ ಒಂದು ಕೆಲಸ ಆಗುತ್ತೆ, ಬಡವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಈಗ ಮ್ಯಾಮ್ ಅದನ್ನು ಹೊರತುಪಡಿಸಿದರೆ ಈಗ ಅವರು ಕೂಡ MLA ಆಗಬೇಕು ಅನ್ನೋ ಆಕಾಂಕ್ಷೆ ಇದೆ. ಬಟ್ ಮನೆ ಮುಂದೆ ಕೂಡ ತುಂಬ ಜನ ಬರ್ತಾರೆ, ಎಷ್ಟೋ ಜನ ಪ್ರಾಬ್ಲಮ್ಸ್ ಹೇಳ್ಕೊಂಡು ಬಂದಿರೋದು ಉಂಟು, ನಾವು ಕೂಡ ನೋಡಿದ್ದೀವಿ. ಸೊ ಹಾಗಾಗಿ ಒಬ್ಬರು ಇಬ್ಬರಲ್ಲ, ಸುಮಾರು ಜನ ನಿಮ್ಮ ಮನೆ ಮುಂದೆ ಲೈನ್ ನಿಂತಿರ್ತಾರೆ, ನಮ್ಮ ಸಮಸ್ಯೆಗಳು ಒಂದಿಷ್ಟು ಪರಿಹಾರ ಸಿಗುತ್ತಾ ಇವ್ರ ಹತ್ರ ಬಂದಾಗ ಅಂತ. ಅದಕ್ಕೇನು ಹೇಳ್ತೀರಾ ತಾವು? ಆ್ಯಕ್ಚುಲಿ ಅದೇ ಅವ್ರಿಗೆ ತುಂಬ ನಂಬಿಕೆ ಇದೆ, ನಾವೇನಾದರೂ ಒಂದು ಮಾಡ್ತೀವಿ ಅನ್ನೋದು. ಮತ್ತು ಯಾರೇ ಬಂದರೂ ನಾವು ಬರಿಗೈಲಂತೂ ಇವತ್ತರೆಗೂ ಕಳಿಸಿಲ್ಲ. ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ, ಅದು ಸ್ವಲ್ಪನೇ ಆಗಿರ್ಬೋದು, ಬಟ್ ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಮಾಡಿ ಕಳಿಸ್ತಾ ಇದ್ದೀವಿ. ನೀವು ಈಗಲೂ ಬಂದರೆ ನಮ್ಮ ಮಾಲೂರು ಮನೆಗೆ ಎಷ್ಟು ಡಾಕ್ಯುಮೆಂಟ್ಸ್ ಇದೆ ಅಂದರೆ, ಜನರು ಕೊಟ್ಟಿರೋ ಅರ್ಜಿಗಳು, ಕೆಲಸದ್ದಾಗಿರ್ಬೋದು, ಹಾಸ್ಪಿಟಲ್ ಬಿಲ್ಸ್ ಆಗಿರ್ಬೋದು, ಏನೋ ಒಂದು ಅಂದರೆ ವಿಜಯಣ್ಣಗೆ ಯಾವುದಾನ ಮಿನಿಸ್ಟ್ರು MLAನೋ ಪರಿಚಯ ಇರ್ತಾರೆ, ಅವ್ರ ಮುಖಾಂತರ ನಮಗೊಂದು ಫಂಡಿಂಗ್ ಕೊಡಿಸ್ಲಿ ಅಂತ ಹೇಳ್ಬಿಟ್ಟು ಆ ಥರದ್ದು ಬೇಜಾನ್ ಸಮಸ್ಯೆಗಳದ್ದು ಪೇಪರ್ಸೇ ತುಂಬೋಗಿದೆ, ಅಷ್ಟು ಸಮಸ್ಯೆ ಇದೆ. ಸೊ ಜನರಿಗೇನು ನಾವು ಅಧಿಕಾರದಲ್ಲಿ ಇದ್ದರೂ ಏನೋ ಒಂದು ಮಾಡ್ತೀವಿ ಅನ್ನೋ ಧೈರ್ಯ ಇರುವಾಗ, ಇನ್ನು ಅಧಿಕಾರ ಬಂದರೆ ಆ ಮನುಷ್ಯ ಇನ್ನೆಷ್ಟು ಬಡವರಿಗೆ ಸಹಾಯ ಮಾಡ್ಬೋದು ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಜನರು ನಮ್ಮನ್ನು ಇಷ್ಟಪಡ್ತಿದ್ದಾರೆ. ಸೊ ಈಗ ನೆಕ್ಸ್ಟ್ 2028ರ ಚುನಾವಣೆಯಲ್ಲಿ ಸರ್ ಕೂಡ MLA ಆಗಿ ಆಗುವಂಥ ಚಾನ್ಸಸ್ ಇದೆ. ಆದರೆ ಅವ್ರು ಏನೆಲ್ಲ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ?
ಭಾಳಷ್ಟು ಅಭಿವೃದ್ಧಿಗಳನ್ನ ಯೋಜನೆ ಹಾಕ್ಕೊಂಡಿದ್ದೀವಿ. ಎಸ್ಪೆಷಲಿ ಮೇಯ್ನ್ ಹೇಳಬೇಕಾದ್ರೆ ಕಾಲೇಜಸ್ ಪ್ರೈವೇಟ್ ಕಾಲೇಜಸ್ ಇಲ್ಲ. ಸೊ ಅಲ್ಲಿಂದ ಮಕ್ಕಳು ಇಲ್ಲಿ ಬಂದು ಹಾಸ್ಟೆಲಲ್ಲಿ ಕೆಲವರು ಇದ್ದಾರೆ, ಕೆಲವರು ಅಲ್ಲಿಂದ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ತಮಾಷೆ ಅಲ್ಲ, ಮಾಲೂರಿಂದ ಬೆಂಗಳೂರಿಗೆ ಬರೋದು ಬಸ್ಸಲ್ಲಾಗಲಿ ಟ್ರೈನಲ್ಲಾಗಲಿ ಕಷ್ಟ ಆಗ್ತಿದೆ. ಸೊ ಒಂದು ಕಾಲೇಜಸ್ ಬರಬೇಕು, ಒಂದು ಹಾಸ್ಪಿಟಲ್ಸ್ ಬರಬೇಕು. ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಇಲ್ಲ. ಮಕ್ಕಳನ್ನ ಎತ್ಕೊಂಡು ಇಮಿಡಿಯೇಟಾಗಿ ICU ಅಲ್ಲಿ ಇರಬೇಕಂದಾಗ ಅಲ್ಲಿಂದ ಆ್ಯಂಬುಲೆನ್ಸಲ್ಲಿ ಹಾಕ್ಕೊಂಬರೋದು ತಮಾಷೆಯಾದ ವಿಷಯ ಅಲ್ಲ. ಸೊ ಹಾಸ್ಪಿಟಲ್ಸ್ ಬರಬೇಕು. ಕೆಲಸ ಹೆಣ್ಮಕ್ಳು ಎಷ್ಟೋ ಜನ ವಿದ್ಯಾವಂತರಿದ್ದಾರೆ, ಓದಿದ್ದಾರೆ. ಕೆಲಸಕ್ಕೆ ಅಲ್ಲಿಂದ ಬೆಂಗಳೂರಿಗೆ ಯಾರೂ ಕಳಿಸಲ್ಲ. ಸೊ ಬೇಗ ಮದುವೆ ಮಾಡ್ತಿದ್ದಾರೆ. ಸೊ ಅದೆಲ್ಲ ತಡಿಬೇಕಾದ್ರೆ ಅಲ್ಲಿ ಒಂದು ಒಳ್ಳೊಳ್ಳೆ ಕಂಪ್ನಿಗಳು ಬರಬೇಕು. ಸೊ ಈ ಥರ ಭಾಳಷ್ಟು ಯೋಜನೆಗಳಿದೆ ಅಮ್ಮ. ಈಗ ಮಾಲೂರಲ್ಲಿ ಉಡಿ ವಿಜಯ್ ಕುಮಾರ್ ಅವರು, ಈಗ ಎಲ್ಲ ಕಡೆಗೆ ಅವ್ರ ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ ಇವ್ರ ಕಡೆ ಹೋದ್ರೆ ಕೆಲಸ ಆಗುತ್ತೆ ಅಂತಂದು. ಈಗ ಅವರ ಅಭಿಮಾನ ಕೂಡ ಅಷ್ಟೇ ಇದೆ ಮ್ಯಾಮ್. ಕೇವಲ ಸ್ಟಾರ್ಸ್ಗಳಿಗೆ ಮಾತ್ರ ಅಲ್ಲ, ಇವ್ರಿಗೆ ಕೂಡ ಸಿಕ್ಕಾಪಟ್ಟೆ ಜನ ಅಭಿಮಾನಿಗಳಿದೆ. ಒಂದು MLA ಆಗಿಲ್ಲ ಅಂದ್ರೂ ಕೂಡ ಎಷ್ಟೋ ಜನ ಬರ್ತಾರೆ, ಅವ್ರು ಮಾತಾಡಿಸ್ತಾರೆ, ಅವ್ರ ಪ್ರೀತಿನ ಕೊಡ್ತಾರೆ. ಈಗ ನೆಕ್ಸ್ಟ್ ಅವ್ರು MLA ಆದಮೇಲೆ ಏನೆಲ್ಲ ಕೆಲಸಗಳನ್ನ ಮಾಡ್ತಾರೆ, ಈ ಕೆಲಸ ಮಾಡಬೇಕು ಅಂತನೋ ಮುಂಚೆನ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಹೇಗೆ, ಅಥವಾ ನಿಮಗೇನಾದರೂ ಮಡದಿಯಾಗಿ ನಿಮಗೆ ಈ ಒಂದು ನಾನು MLA ಆದಮೇಲೆ ಈ ಒಂದು ಕೆಲಸ ನಾನು ಮಾಡ್ತೀನಿ ಅಂತ ನಿಮ್ಮ ಹತ್ರ ಹೇಳಿರೋದೇನಾದರೂ ಉಂಟಾ? ಹೇಗೆ? ಅದೇ ನಾನು ಹೇಳ್ದಂಗೆ ಬಹಳಷ್ಟು ಯುವಕರು ಯುವತಿಯರಿಗೆ ಕೆಲಸ ಕೊಡಿಸೋದು. ಸೊ ಕೆಲಸ ಕೊಡಿಸೋದಕ್ಕಾಗಿಲ್ಲ ಅಂದರೆ ಅಲ್ಲೇ ಒಂದು ಯಾವುದನ್ನ ಕಂಪ್ನಿಗಳನ್ನ ಆಯೋಜಿಸಬೇಕಾಗುತ್ತೆ. ಸೊ ಹಾಸ್ಪಿಟಲ್ಸು, ಕಾಲೇಜಸ್ಸು, ನಾನು ಆಗಲೇ ಹೇಳಿದಾಗೆ ಇದು ಮೂರೂ ಅಗತ್ಯ ಇರುವಂಥದ್ದೇ. ಮೇನ್ ಬೇಸಿಕ್ಕೇ ಇದು ನಮಗೆ. ಸೊ ಇದಾದರೆ ಆಲ್ಮೋಸ್ಟ್ ಅರ್ಧ ಪ್ರಾಬ್ಲಮ್ ಕ್ಲಿಯರ್ ಆದಾಗೆ. ಅದಾದಮೇಲೆ ಭಾಳಷ್ಟು ಯೋಜನೆಗಳಿದೆ. ರಸ್ತೆಗಳು ಆಗಿರ್ಬೋದು, ಕಸದ್ದಾಗಿರ್ಬೋದು. ಕಸದಂತೂ ತುಂಬಾ ಸಮಸ್ಯೆ ಇದೆ. ಎಲ್ಲಿ ನೋಡಿದ್ರೂ ಕಸ ಬಿದ್ದಿರುತ್ತೆ. ಈಗ ಮೊನ್ನೆ ಗೌರ್ಮೆಂಟ್ ಏನೋ ಆರ್ಡ್ರ್ ತಗೊಂಡಿದೆ, ಎಲ್ಲಾದರೂ ಕಸ ಹಾಕಿದ್ರೆ 500 ರೂಪಾಯಿ ಆಗುತ್ತೆ ಕಟ್ಟಬೇಕು ಅಂತ. ಸೊ ಈ ಥರದ್ದು ಭಾಳಷ್ಟು ಯೋಜನೆಗಳು ಮಾಡಿದ್ರೆ ಕ್ಲೀನ್ ಸಿಟಿಯಾಗಿ ಕಾಣಿಸುತ್ತೆ. ಮತ್ತು ಆದಷ್ಟು ಎಲ್ಲಂದ್ರೆ ಅಲ್ಲಿ ಕಸ ಹಾಕೋದು ಒಂದೇ ಅಲ್ಲ, ಇಲ್ಲಾಂದರೆ ಅಲ್ಲಿ ಉಗಿತಾ ಇದ್ದಾರೆ, ಇಲ್ಲಾಂದರೆ ಅಲ್ಲಿ ಶೌಚಾಲಯಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಭಾಳಷ್ಟು ಶೌಚಾಲಯಗಳು ಬರಬೇಕಾಗಿದೆ. ಯಾಕಂದರೆ ಮತ್ತು ಶುಗರ್ ಪೇಷಂಟ್ಸ್ ಎಲ್ಲ ಇರೋದ್ರಿಂದ ಅಲ್ಲಲ್ಲೇ ಒಂದೊಂದು ಬಸ್ ಸ್ಟ್ಯಾಂಡ್ ಶೌಚಾಲಯಗಳನ್ನ ನಿರ್ಮಾಣ ಮಾಡಬೇಕಾಗುತ್ತೆ. ಸೊ ಈ ಥರ ಬೇಸಿಕ್ಕು ಇದೆ, ದೊಡ್ಡ ಮಟ್ಟದ್ದು ಇದೆ, ಎಲ್ಲನೂ ಮಾಡಬೇಕಾಗುತ್ತೆ. ಆದರೆ ಅವ್ರಿಗೂ ಕೆಲವೊಂದು ನನಗೆ ಗೊತ್ತಿರೋ ಮಟ್ಟಕ್ಕೆ ಇಷ್ಟಿದೆ. ಬಟ್ ಅವರು ಮೈಂಡಲ್ಲಿ ಇನ್ನೂ ಬೇರೆ ಎಲ್ಲ ಇರುತ್ತಲ್ವ, ಇನ್ನೂ ಯಾಕಂದರೆ ಅವ್ರು ಸೇವಾಕರ್ತರು, ಸೇವಾ ಮನೋಭಾವ ಇರುವಂಥವ್ರು. ಸೊ ಅವ್ರಿಗಿನ್ನೂ ಏನೇನು ಸೇವೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಎಸ್ ಮ್ಯಾಮ್, ಇನ್ನು ನಿಮ್ಮ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ಸಂಪತ್ತು ಅಂದರೆ ಜನರ ಪ್ರೀತಿನ ಅಥವಾ ಹುದ್ದೆನ? ಜನರ ಪ್ರೀತಿನೇ. ಹೇಗೆ ಅಂತ ಸ್ವಲ್ಪ ವಿವರಿಸ್ತೀರಾ? ಆ ಪ್ರೀತಿಗೆ ಬೆಲೆನೇ ಕಟ್ಟೋದಕ್ಕಾಗಲ್ಲ, ಅವ್ರು ನಮಗೆ ತೋರಿಸೋ ಪ್ರೀತಿ. ಎಸ್ ಮ್ಯಾಮ್, ಈಗ ಅದೇ ರೀತಿಯಾಗಿ ಮಾಲೂರು ಅಂದರೆ ನಿಮ್ಮ ಮನಸ್ಸಿಗೆ ಮೊದಲು ಬರುವಂಥ ಒಂದು ಪದ ಯಾವುದು? ನನ್ನ ತವ್ರ ಮನೆ. ಯಾಕಂದರೆ ಪ್ರತಿಯೊಬ್ಬರೂ ನನ್ನ ಮನೆ ಮಗಳು, ನಮ್ಮ ಮನೆ ಮಗು ಬಂತು ಜಾಗ ಬಿಡು ಅಂತಾರೆ. ಅಲ್ಲಿ ಹಿರಿಯರಿದ್ದಾರೆ, ಅವರೆಲ್ಲ ಶ್ವೇತಮ್ಮ ಬಾಮ್ಮ ಅಂತಾರೆ. ಆ ಮಾತುಗಳು ಇದು ಎಲ್ಲ ನನಗೆ ನನ್ನ ತವ್ರ ಮನೆಯನ್ನು ಜ್ಞಾಪಿಸುತ್ತೆ. ಎಸ್ ಮ್ಯಾಮ್, ಈಗ ಅದೇ ರೀತಿಯಾಗಿ ಮಾಲೂರಿನ ದೊಡ್ಡ ಶಕ್ತಿ ಏನಂತಂದು ನೀವು ಭಾವಿಸ್ತೀರಾ? ಮಾಲೂರು ಮಾರಿಕಾಂಬ ತಾಯಿ. ನನಗೆ ಪ್ರತಿ ಒಂದು ಹೆಜ್ಜೆಯಲ್ಲೂ ನಾನು ಏನೇ ಕೋರ್ಕೊಂಡ್ರು ಇದುವರೆಗೂ ಆಗಿದೆ. ಬಟ್ ಅನಿವಾರ್ಯ ಕಾರಣದಿಂದಾಗಿ ನಮ್ಮ ಮನೆಯವ್ರಿಗೆ ಟಿಕೆಟ್ ಸಿಗದಿರ ಇರ್ಬೋದು, ಅಥವಾ MLA ಆಗದಿರ ಇರ್ಬೋದು. ಬಟ್ ಜನರು ಪ್ರೀತಿ ವಿಶ್ವಾಸಕ್ಕೆ ಅಂತೂ ಯಾವುದೇ ರೀತಿ ಕೊರತೆ ಇಲ್ಲ. ದೇವ್ರು ಏನೇ ಮಾಡಿದ್ರು ಒಳ್ಳೆಯದಕ್ಕೆ ಅಂತ ನಾನು ನಂಬೋಳು. ಸೊ ಮುಂದಿನ ದಿನಗಳಲ್ಲಿ ಅದಕ್ಕಿಂತ ಹೆಚ್ಚಾಗಿರೋ ಏನೋ ಒಳ್ಳೇದಾಗೋ ಅಂಥದ್ದಿದೆ, ಅದಕ್ಕೆ ಕಾಯ್ತಾ ಇದ್ದೀನಿ. ತಾಯಿ ನನ್ನ ಜೊತೆ ಸದಾ ಇರ್ತಾಳೆ ಅಂತ ನಾನು ನಂಬ್ತೀನಿ. ಇನ್ನು ಮಾಲೂರಿನಲ್ಲಿರುವಂಥ ಜನ ತುಂಬ ಸರಳತೆಯಿಂದ ಇರುವಂಥವ್ರು. ಅವರಲ್ಲಿರುವಂಥ ಒಂದು ಗುಣ ಅಂದರೆ ಏನು ಇಷ್ಟ ಆಗುತ್ತೆ ಮ್ಯಾಮ್ ನಿಮಗೆ? ತುಂಬ ಮುಗ್ಧರು, ತುಂಬ ಬೇಗ ಹತ್ರಕ್ಕೆ ಕರ್ಕೊಳ್ತಾರೆ ಎಲ್ಲರನ್ನೂ. ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಯಾರು ಒಳ್ಳೆಯವರು, ಯಾರು ಏನು ಅನ್ನೋದು. ಸೊ ಹಂಗಾಗಿ ಒಂದು ಪ್ರೀತಿ ಕೊಡ್ತಾರೆ. ಆ ಪ್ರೀತಿ ಒಂಥರ ನನಗೆ ತುಂಬ ಖುಷಿ ಕೊಡುತ್ತೆ. ನಾನು ಆ್ಯಕ್ಚುಲಿ ಎಷ್ಟೋ ಟೆನ್ಷನಲ್ಲಿರ್ತೀನಿ. ಒಂದೊಂದ್ಸಲ ಮಾಲೂರಿಗೆ ಹೋಗಿದ ತಕ್ಷಣ ನಾನು ಸ್ಮೈಲ್ ಮಾಡ್ಕೊಂಡಿರ್ತೀನಿ, ಸಂಜೆ ಆದರೂ ಸ್ಮೈಲ್ ಮಾಡ್ಕೊಂಡಿರ್ತೀನಿ. ಅಂದರೆ ಆ ಜನ ಹಂಗೆ ಖುಷಿ ಪಡಿಸ್ತಾರೆ, ಅದು ತುಂಬ ಖುಷಿ ಆಗುತ್ತೆ. ಅದು ಎಲ್ರಿಗೂ ಬಹುಶಃ ಸಿಕ್ಕಿಲ್ವೇನೋ ನನಗೆ ಗೊತ್ತಿರೋ ಥರ. ನನಗೆ ಪ್ರತಿಯೊಬ್ಬರೂ ನನ್ನನ್ನು ಪ್ರೀತಿಸ್ತಾರೆ. ಆ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಈಗ ಅದೇ ರೀತಿಯಾಗಿ ಉಡಿ ವಿಜಯ್ ಸರ್ ಅವರು ಹಲವಾರು ಅಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಇನ್ನೂ ಕೂಡ ಮಾಲೂರಿನಲ್ಲಿ ಒಂದಿಷ್ಟು ಸಮಸ್ಯೆಗಳಿದೆ, ದೊಡ್ಡ ದೊಡ್ಡ ಸಮಸ್ಯೆಗಳೇ ಇದ್ದಾವೆ. ಅದನ್ನು ಬಗೆಹರಿಸಿಲ್ಲ ಅಂತಂದರೆ ಯಾವುದನ್ನು ಬಗೆಹರಿಸಿಲ್ಲ ಅಂತ ಹೇಳ್ತೀರಮ್ಮ? ಅವ್ರ ಕೈಯಲ್ಲಿ ಆಗುವಷ್ಟು ಮಟ್ಟಕ್ಕೆ ಬಗೆಹರಿಸಿದ್ದಾರೆ. ಅದ್ರ ಮೇಲೆ ಅಧಿಕಾರನೇ ಬೇಕಾಗುತ್ತೆ ಕೆಲವೊಂದಕ್ಕೆ. ಸೊ ಅದೆಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಬಟ್ ಅದರ ಪ್ರಕಾರ ಏನಾದರೂ ಅಧಿಕಾರದಲ್ಲಿ ಇದ್ದೇ ಮಾಡಬೇಕು ಅಂದರೆ ಹೋರಾಟಗಳು ಮಾಡ್ತಾ ಇದ್ದಾರೆ, ಹೋರಾಟಗಾರರಾಗಿ. ಆ ರೀತಿ ಅವ್ರ ಸೇವೆನ ಸಲ್ಲಿಸ್ತಾ ಇದ್ದಾರೆ.
ಈಗ ಒಂದು ಸಮುದಾಯಕ್ಕಾಗಿರ್ಬೋದು ಒಂದು ಜಾತಿಗೆ ಯಾವುದೇ ರೀತಿಯಾಗಿ ಅವರು ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವ್ರು ಯಾರೇ ಬರಲಿ ಅವ್ರು ನಿಮ್ಮ ಮನೆಗೆ ಬಂದು ಸಹ ಅವರು ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾರೆ. ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾರೆ. ಆದರೆ ಈಗ ಹೆಚ್ಚಾಗಿ ರೈತರಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚಿನ ಒತ್ತು ಕೊಡ್ತಾರಾ ಹೀಗೆ ಅನ್ನೋದು ಮ್ಯಾಮ್? ಹೌದು, ಖಂಡಿತ. ಬರೀ ರೈತರು ಮಹಿಳೆಯರಂತಲ್ಲ, ಯಾರೇ ಬಂದರೂ ಅವ್ರ ಹತ್ರ ಕಷ್ಟ ಅಂದರೆ ಅವ್ರ ಕೈಯಲ್ಲಿ ಆಗೋ ಮಟ್ಟಕ್ಕೆ ಇವತ್ತವರೆಗೂ ಮಾಡ್ಕೊಂಬರ್ತಾ ಇದ್ದಾರೆ. ಇವತ್ತಿಗೂ ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಚೆನ್ನಾಗಿದ್ದೀವಿ ಅಂದರೆ ಅವ್ರು ಮಾಡಿರೋ ಸೇವೆಗೆ ದೇವ್ರು ಕೊಟ್ಟಿರೋ ವರ. ಓಕೆ. ಇನ್ನು ಅದೇ ರೀತಿಯಾಗಿ ಬೆಂಗಳೂರಿಗೆ ಹತ್ತಿರವಾಗಿರುವಂಥದ್ದು ಮಾಲೂರು. ಸೊ ಅಲ್ಲಿ ಅಭಿವೃದ್ಧಿ ಕಂಡಿದ್ದೀನಾ ಇಲ್ವಾ ಅಂತ ಮ್ಯಾಮ್ ಮಾಲೂರು ಅನ್ನೋ ಕ್ಷೇತ್ರ? ಅಭಿವೃದ್ಧಿ ಕೊರತೆ ಇದೆ. ಜನರ ಬಾಯಲ್ಲೇ ನೀವು ಯಾವಾಗಾದರೂ ಹೋದಾಗ ನೀವೇ ಒಂದೆರಡು ಬೈಟ್ ತೊಗೊಂಡ್ರೆ ಗೊತ್ತಾಗುತ್ತೆ ಜನರ ಸಮಸ್ಯೆಗಳು. ಆ್ಯಕ್ಚುಲಿ ಮಹಿಳೆಯರು ನಾನು ಪಾರಾಯಣಕ್ಕೆ ಹೋದಾಗ್ಲೂ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ, ನೀವು ಬರಬೇಕಾಗಿತ್ತು ಮೇಡಮ್, ನಮ್ಮ ಮನೆ ಹತ್ರ ಅದು ಇಲ್ಲ, ರೋಡ್ ಇಲ್ಲ, ಸ್ಯಾನಿಟ್ರಿ ಪೈಪ್ಲೈನ್ಸ್ ಆಗಿಲ್ಲ, ಕಸ ಬಿದ್ದಿದೆ, ಈ ಥರ ಹಲವಾರು ಸಮಸ್ಯೆಗಳನ್ನ ನನ್ನ ಹತ್ರ ಹೇಳ್ಕೊಂಡಿರೋದುಂಟು. ಬಟ್ ಅದೇ ದೇವರು ಆಶೀರ್ವಾದ ಮಾಡಬೇಕು ಅದಕ್ಕೆಲ್ಲ. ನಿಮ್ಮ ಆ ಒಂದು ಮಾಲೂರು ಕ್ಷೇತ್ರದಲ್ಲಿ ಹಲವಾರು ಕೈಗಾರಿಕೆಗಳು ಆಗ್ತಾ ಇದ್ದಾವೆ. ಆದರೆ ಅಲ್ಲಿರುವಂತಹ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಕೂಡ ಕೇಳಿಬರ್ತಾ ಇರೋದು, ಅದಕ್ಕೇನು ಹೇಳ್ತೀರಾ ಮ್ಯಾಮ್ ತಾವು? ಹೌದು, ಇದು ನಿಜ. ಲೋಕಲ್ ಎಡ್ಸ್ಗೆ ಅಲ್ಲಿ ಕೆಲಸಕ್ಕೆ ತಗೊತಾ ಇಲ್ಲ. ಸೊ ಹಾಗಾಗಿ ತುಂಬಾ ಸಮಸ್ಯೆ ಆಗ್ತಾ ಇದೆ. ಆ್ಯಕ್ಚುಲಿ ಈಗ ಪ್ರೆಸೆಂಟ್ ಯಾರಿದ್ದಾರೋ ಅವ್ರು ಅದ್ರ ಕಡೆ ಗಮನ ಕೊಟ್ಟು ಲೋಕಲ್ ಐಟ್ಸ್ಗೆ ಕೆಲಸ ಕೊಡಿಸಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಭಾಳಷ್ಟು ಜನ ಹುಡುಗರು ನನ್ನ ಹತ್ರನೂ ಕೇಳಿದ್ದಾರೆ, ಅಕ್ಕ ಇಂಥ ಕಡೆ ಕೆಲಸ ಕೊಡಿಸಿ ಅಕ್ಕ ಇಂಡಸ್ಟ್ರಿಯಲ್ ಏರಿಯಲ್ಲಿ ಅಂತ. ಬಟ್ ಅಲ್ಲೆಲ್ಲ ಒಂದು ಇದಿರಬೇಕು, ಪವರ್ ಇರಬೇಕು, ಇಲ್ಲಾಂದರೆ ನಮಗೆ ಅಲ್ಲಿ ಇನ್ಫ್ಲೂಯೆನ್ಸ್ ಪರಿಚಯ ಇರಬೇಕು. ಸೊ ಅದು ಯಾವುದು ನಮ್ಗೆ ಅಷ್ಟು ಇಲ್ದಿರೋ ಕಾರಣ, ಅಧಿಕಾರ ಮೇಯ್ನು, ಅಧಿಕಾರ ಇಲ್ದಿರೋ ಕಾರಣ ನಮ್ಮವ್ರಿಗೆ ನಾವು ಅಲ್ಲಿ ನಿಂತು ನಮ್ಮವ್ರಿಗೆ ಕೊಡಿಸಿ ಅನ್ನೋ ಕೆಪಾಸಿಟಿ ನಮ್ಗೆ ಈಗ ಸದ್ಯಕ್ಕಿಲ್ಲ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಈಗ ಅದೇ ರೀತಿಯಾಗಿ ಮಾಲೂರನ್ನು ಇನ್ನು ಮುಂದಿನ 10 ವರ್ಷಗಳಲ್ಲಿ ನೀವಾಗಿರ್ಬೋದು, ಊಡಿ ವಿಜಯ್ ಕುಮಾರ್ ಸರ್ ಆಗಿರ್ಬೋದು, ಯಾವ ರೀತಿಯಾಗಿ ನೋಡಲಿಕ್ಕೆ ಇಷ್ಟಪಡ್ತೀರಾ ಏನು ಅಂತ? ಬಹಳಷ್ಟು ಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ. ಒಂದು ಕ್ಲೀನಾಗಿರಬೇಕು, ಕಸ ಮುಕ್ತವಾಗಿರಬೇಕು, ಪ್ಲಾಸ್ಟಿಕ್ ಮುಕ್ತವಾಗಿರಬೇಕು. ಯಾಕಂದರೆ ಪ್ಲಾಸ್ಟಿಕ್ಕಿಂದ ಬಹಳಷ್ಟು ಸಮಸ್ಯೆ ಆಗ್ತಾಯಿದೆ. ಆ್ಯಕ್ಚುಲಿ ಪ್ಲಾಸ್ಟಿಕ್ ಕಪ್ಪು, ಪ್ಲಾಸ್ಟಿಕ್ ಪ್ಲೇಟ್ಸ್ ತುಂಬ ಯೂಸ್ ಮಾಡ್ತಾ ಇದ್ದಾರೆ. ಕೆಲವ್ರಿಗೆ ಅದು ಅರಿವೇ ಇಲ್ಲ. ಯಾಕಂದರೆ ಸೇಲ್ ಮಾಡೋರಿಗೆ ಅದು ಕಡಿಮೆಲಿ ಸಿಗ್ತಾ ಇದೆ ಅಂತ ತಂದು ಕೊಡ್ತಾ ಇದ್ದಾರೆ. ಬಟ್ ಅದನ್ನು ತೊಗೊಳೋರ್ಗೂ ಕೆಲವ್ರಿಗೆ ಎಜುಕೇಷನ್ ಕೆಲವ್ರಿಗೆ ಇಲ್ದಿರೋ ಕಾರಣ ಅದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲ. ಸೊ ಈ ಥರ ಬಹಳಷ್ಟು ಫಸ್ಟ್ ಹೆಲ್ತಿಗೆ ಪ್ರಾಮುಖ್ಯತೆ ಕೊಡಬೇಕು ಅದ್ರ ಬಗ್ಗೆ. ಆಮೇಲೆ ಮಹಿಳೆಯರಿಗೆ ಕೆಲಸಕ್ಕೆ, ಯಾಕಂದರೆ ಕೆಲಸ ಇಲ್ಲ ಅಂದರೆ ಬೇಗ ಮದುವೆ ಆಗಿ ಹೋಗ್ಬಿಡ್ತಾರೆ. ಸೊ ಕೆಲಸ ಇದ್ದರೆ ಅಟ್ಲೀಸ್ಟ್ ಅವ್ರು ಇಂಡಿಪೆಂಡೆಂಟಾಗಿ ನಿಂತ್ಕೊತಾರೆ. ಈ ಥರ ಭಾಳಷ್ಟು ಯೋಜನೆಗಳಿವೆ. ನಮ್ಮ ಮನೆಯವ್ರನ್ನ ನೀವು ಇಂಟರ್ವ್ಯೂ ಮಾಡಿದಾಗ ಭಾಳಷ್ಟು ಅವ್ರ ಮೈಂಡಲ್ಲಿ ಅವರು ಯಾವ ದೊಡ್ಡ ಮಟ್ಟಕ್ಕೆ ಯೋಜನೆಗಳ್ನ ಹಾಕ್ಕೊಂಡಿದ್ದಾರೋ ಮಾಲೂರಿಗೆ ಒಳ್ಳೇದಾಗಬೇಕು, ಒಳ್ಳೆ ರೀತಿಯಲ್ಲಿ ನಾವು ನೋಡಬೇಕು ಅನ್ನೋದು ಅವ್ರ ಕನಸು ನಿಮ್ಮ ಹತ್ರ ಶೇರ್ ಮಾಡ್ತಾರೆ ಅವರು. ಎಸ್ ಮ್ಯಾಮ್, ಈಗ ಸರ್ ಕೂಡ ಇಂಟರ್ವ್ಯೂ ಮಾಡಬೇಕು ಅಂತ ಅಂದ್ಕೊಂಡು, ಬಟ್ ಅವ್ರು ತುಂಬ ಬ್ಯುಸಿ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನು ಮಾಡ್ತಾ ಇರುವಂಥದ್ದು. ಕೆಲವೊಂದು ವಿಚಾರಗಳು ಕೂಡ ಆ ಸರ್ ಏನು ಮಾಡ್ತಾರೆ ಅನ್ನೋದು ಕೂಡ ನಿಮಗೂ ಗೊತ್ತಿರುತ್ತೆ, ಹಾಗಾಗಿ ಕೇಳ್ತಾ ಇದ್ದೀವಿ. 10 ವರ್ಷಗಳಲ್ಲಿ ಅಭಿವೃದ್ಧಿನ ಈ ರೀತಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಈಗ ನೀವು ಕೂಡ ಅವರ ಧರ್ಮ ಪತ್ನಿಯಾಗಿ ಹೊರತುಪಡಿಸಿದರೆ ನೀವು ಸಾಮಾನ್ಯರಂತೆ ನೋಡಿದಾಗ ಮಾಲೂರಿನ ಊಡಿ ವಿಜಯ್ ಕುಮಾರ್ ಸರ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಅವ್ರು ತುಂಬ ಮುಗ್ಧರು. ಅವರು ತುಂಬ ಜನರಿಗೆ ಬೇಗ ರೆಸ್ಪಾನ್ಸ್ ಮಾಡ್ತಾರೆ. ಜನರನ್ನ ಅರ್ಥ ಮಾಡ್ಕೊತಾರೆ. ಮನೇಲಿ ಬಂದಾಗ ಅದು ಬಿಟ್ಟರೆ ಜನರು ಅಂತ ಬಂದಾಗ ಅವ್ರಿಗೆ ಟೈಮ್ ಕೊಡ್ತಾರೆ. ಅವರು ಹೇಳೋದಕ್ಕೆ ಅವ್ರ ಸಮಸ್ಯೆಗಳ್ನ ಒಂದು ಸಭೆಗಳನ್ನ ಮಾಡಿ ಅವರ ಕಾರ್ಯಕರ್ತರದ್ದಾಗಿರ್ಬೋದು ಅವ್ರ ಕುಂದುಕೊರತೆಗಳನ್ನ ಸಾಲ್ವ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗೂ ವಿಜಯ್ ಕುಮಾರ್ ಅವರು ಇದ್ದಾರೆ. ಎಸ್ ಮ್ಯಾಮ್, ಈಗ 2028ರಲ್ಲಿ ಮತ್ತೆ ಚುನಾವಣೆ ಬರ್ತಾ ಇದೆ. ಈಗ ಅವರ ಒಂದು ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿ ಸ್ಪರ್ಧಿಸಬೇಕು ಅಂತಂದರೆ ಒಂದು ಉದ್ದೇಶ ಇರುತ್ತೆ. ಯಾವ ಒಂದು ಉದ್ದೇಶ ಹೇಳೋದಾದ್ರೆ ಏನು ಹೇಳ್ತೀರಾ ಮ್ಯಾಮ್? ಉದ್ದೇಶ ಅಂದರೆ ಜನರಿಗೆ ಸೇವೆ ಮಾಡೋದು. ಜನರಿಗೆ ಇರೋ ತನಕ ಅವರು ಹುದ್ದೆಯಲ್ಲಿರಲಿ ಇಲ್ದಿರ ಅವ್ರ ಜೀವನೇ ಅವ್ರು ತ್ಯಾಗ ಮಾಡಿಬಿಟ್ಟಿದ್ದಾರೆ, ನಾನು ಜನರ ಸೇವೆ ಮಾಡ್ತೀನಿ ಅಂತ. ಸೊ ಇವತ್ತಿಗೂ ನಾನು ಅದೇ ಹೇಳ್ತಾ ಇರೋದು, ನಾವು ಚೆನ್ನಾಗಿದ್ದೀವಿ ಅಂದರೆ ಅವ್ರು ಮಾಡೋ ಸೇವೆ, ನನ್ನ ಮಕ್ಕಳು ಚೆನ್ನಾಗಿದ್ದಾರೆ ಅಂದರೆ ಅವ್ರು ಮಾಡ್ತಿರೋ ಸೇವೆ, ಅದೇ ನಮ್ಮನ್ನ ಕಾಪಾಡ್ತಿರೋದು. ಯಾಕಂದರೆ ಎಷ್ಟೋ ಜನ ತಾಯಂದ್ರಿಗೆ ಅವರು ಏನಾದರೂ ಹೆಲ್ಪ್ ಮಾಡಿದಾಗ ಅವರು ನಮ್ಮ ಮನೆಯವ್ರಿಗೆ ಆಶೀರ್ವಾದ ಮಾಡ್ತಿಲ್ಲ, ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತಾರೆ. ಸೊ ಅದೆಲ್ಲ ಪುಣ್ಯ ಅಲ್ವಾ ಸಿಗೋದು, ಅವ್ರು ಮಾಡಿದ್ರು ನಮಗೆ ಬರ್ತಾ ಇರೋದಲ್ವ. ಸೊ ಅದೊಂದು ಸಂತೋಷದ ವಿಷಯ. ಎಸ್ ಮ್ಯಾಮ್, ಈಗ ಅದೇ ರೀತಿಯಾಗಿ ಇಷ್ಟು ವರ್ಷ ರಾಜಕೀಯದಲ್ಲಿ ಇದ್ದಾರೆ ಸರು. ಅವ್ರಿಗೆ ಎಷ್ಟೋ ಕೆಲಸಗಳನ್ನ ಮಾಡಿದ್ದಾರೆ, ಎಲ್ಲ ರೀತಿಯಾಗಿದೆ. ಅದಕ್ಕೆ ಅವ್ರಿಗೆ ಒಂದು ಥ್ರೆಡ್ ಕಾಲ್ ಆಗಿರ್ಬೋದು ಅಥವಾ ಶತ್ರುಗಳು ಆ ಥರ ಇರೋದು ಏನಾದರೂ ಇದೆನಾ ಹೀಗೆ ಅಂತ? ಥ್ರೆಡ್ ಕಾಲ್ ಏನೂ ಬಂದಿಲ್ಲ. ಬಟ್ ವೈರಿಗಳು ಎಲ್ಲ ಕ್ಷೇತ್ರದಲ್ಲೂ ಇದ್ದೇ ಇರ್ತಾರೆ. ಸೊ ಈ ಕ್ಷೇತ್ರದಲ್ಲೂ
ಇದ್ದಾರೆ. ಓಕೆ, ಈಗ ಅದೇ ರೀತಿಯಾಗಿ ಮ್ಯಾಮ್ ನೀವು ಕೂಡ ಒಬ್ಬ ಕಾರ್ಪೊರೇಟರ್ ಆಗಿದ್ರಿ. ಸೊ ಈಗ ಹೆಣ್ಮಕ್ಳಿಗೆ ಈಗ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತಂದರೆ ಹೆಣ್ಮಕ್ಳು ಸ್ವಲ್ಪ ಹಿಂದೇಟ್ ಆಗ್ತಾ ಇರೋವಂಥದ್ದು ಹೆಚ್ಚು. ಒಂದು ಸಣ್ಣ ವಿಚಾರ ಆದರೂ ಸಾಕು ಆತ್ಮಹತ್ಯೆ ಮಾಡ್ಕೊಳೋಂಥದ್ದೆಲ್ಲ ಇದೆ. ಸೊ ಅವ್ರಿಗೆ ಏನು ನೀವು ಕಿವಿ ಮಾತು ಹೇಳ್ತೀರ? ಈ ಹಿಂದೆ ಕಾರ್ಪೊರೇಟರ್ ಆಗಿದ್ರಿ, ನೀವು ಕೂಡ ರಾಜಕೀಯದ ಒಂದಿಷ್ಟು ಬದಲಾವಣೆಗಳು ಆಗ್ತಾ ಇರೋವಂಥದ್ದು, ರಾಜಕೀಯದಲ್ಲಿ ಏನೋ ಆಗ್ತಾ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಸೊ ಏನು ಹೇಳ್ತೀರಾ ಎಲ್ಲ ಹೆಣ್ಮಕ್ಳಿಗೆ? ನಾನು ಆ್ಯಕ್ಚುಲಿ ಮೊದಲನೇದಾಗಿ ಹೆಣ್ಮಕ್ಳಿಗೆ ಏನು ಅನ್ನೋದಂದರೆ, ಪ್ಲೀಸ್ ಇಂಡಿಪೆಂಡೆಂಟ್ ಆದರೆ ಆಲ್ಮೋಸ್ಟ್ ಅರ್ಧ ಪ್ರಾಬ್ಲಮ್ ನಿಮ್ಗೆ ಕ್ಲಿಯರ್ ಆದಾಗೆ. ಹಾಗೆ ದೈವ ಭಕ್ತರಾಗಿ ಪೂಜೆ, ನಿಮಗೆ ಏನಾದರೂ ಪಾರಾಯಣನೋ ಏನೋ ಒಂದು ಮೆಡಿಟೇಷನೋ ಮಾಡ್ತಾಯಿರಿ. ಎಲ್ಲರ ಮನೇಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆ ಕ್ಷಣ ಅಷ್ಟೇ, ಆ ಕ್ಷಣದಲ್ಲಿ ಹೊರಗಡೆ ಹೋಗ್ಬಿಡಿ. ಅಕಸ್ಮಾತ್ ಏನಾದರೂ ಬೇಜಾರಾದಾಗ ಸ್ವಲ್ಪ ಟೈಮ್ ಹೊರಗಡೆ ತಿರ್ಗಾಡ್ಕೊಂಬನ್ನಿ, ಇಲ್ಲ ನಿಮ್ಗೆ ಇಷ್ಟವಾದದ್ದು ತಿನ್ನಿ, ಇಷ್ಟವಾಗಿರೋ ಬಟ್ಟೆ ಹಾಕ್ಕೊಳ್ಳಿ. ಬಟ್ ಆ ಟೈಮ್ನ ನೀವು ತೆಗ್ದು ಹಾಕಿಬಿಟ್ರೆ ನೀವೇ ಎಷ್ಟೋ ವಿಷಯಗಳಲ್ಲಿ ಖುಷಿ ಪಡ್ತೀರಾ. ನಾನು ಆ ಟೈಮ್ಗೆ ಆಗ ಮಾಡ್ಕೊಂಬಿಟ್ಟಿದ್ರೆ ನಾನು ಇಂಥ ಒಳ್ಳೆ ಕೆಲಸನ ಮಿಸ್ ಮಾಡ್ಕೊತಾ ಇದ್ದೆ, ಅಥವಾ ಈ ಖುಷಿ ಸಮಯನ ಮಿಸ್ ಮಾಡ್ಕೊತಾ ಇದ್ದೆ ಅಂತ ಎಷ್ಟೋ ಸಲ ನಮಗೂ ಆಗಿದೆ. ಎಲ್ಲರ ಮನೇಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದೆ. ಸೊ ಪ್ಲೀಸ್ ಆ ಕ್ಷಣ ತೆಗ್ದುಬಿಡಿ ಅಷ್ಟೇ. ಇರಬೇಡಿ ಮನೇಲಿ. ಅಕಸ್ಮಾತ್ ಏನಾದರೂ ಆ ಮೂಮೆಂಟಿಗೆ ಹೋದರೆ ನೀವು, ಬಟ್ ಇಂಡಿಪೆಂಡೆಂಟ್ ಆಗಿದ್ದರೆ ಆಲ್ಮೋಸ್ಟ್ ಎಲ್ಲ ನಿಮ್ಮ ಸಂತೋಷ ನಿಮ್ಮ ಕೈಯಲ್ಲಿದ್ದಾಗೆ. ಕೊನೆಯದಾಗಿ ಮ್ಯಾಮ್, ಮಾಲೂರು ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮಾಲೂರು ಜನಕ್ಕೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಳ್ಳೆ ವ್ಯಕ್ತಿನ, ಒಳ್ಳೆ ಜನನಾಯಕರನ್ನ ಆಯ್ಕೆ ಮಾಡಿ. ಏಕೆಂದರೆ ನಿಮ್ಮ ಭವಿಷ್ಯ ಆಗಲಿ, ನಿಮ್ಮ ಮಕ್ಕಳ ಭವಿಷ್ಯ ಆಗಲಿ, ಪ್ರತಿಯೊಂದು ಯಾರು ಗೆದ್ದಿರ್ತಾರೋ ಅವ್ರ ಕೈಯಲ್ಲಿರುತ್ತೆ. ಸೊ ನೀವೇನೇ ಕೆಲಸ, ಈಗ ಓಟ್ ಕೇಳಬೇಕಾದ್ರೆ ಹೇಗೆ ಅವ್ರು ಬಂದು ಕೇಳ್ತಾರೋ, ನೀವು ಅದೇ ಧೈರ್ಯವಾಗಿ ಹೋಗಿ ನಮ್ಗೆ ಈ ಕೆಲಸ ಮಾಡಿಕೊಡಿ ಅಂತ ಜೋರು ಮಾಡಿ ಕೇಳುವಂಥ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳಿ. ಹೆದರ್ಕೊಂಡು ಅವ್ರಿಗೆ ಅಧಿಕಾರ ಇದೆ, ನಾವು ಹೇಗೋಗಿ ಮಾತಾಡ್ಸೋದು, ಅಥವಾ ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಯಾರ ಮುಖಾಂತರನೋ ಹೋಗೋದು, ಇದನ್ನ ಇಟ್ಕೊಬೇಡಿ. ನೇರವಾಗಿ ಸಂಪರ್ಕ ಇರಬೇಕು ಜನಕ್ಕೆ. ಓಟ್ ಕೇಳೋಕ್ಕೆ ನಾವು ಹೇಗೆ ನಿಮ್ಮ ಮನೆ ಹತ್ರ ಬರ್ತೀವೋ, ನೀವು ಧೈರ್ಯವಾಗಿ ನಮ್ಮ ಮನೆ ಹತ್ರ ಬರುವಂಥ ವ್ಯಕ್ತಿನ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈಗ ಓವರಲ್ ಆಗಿ ಇಷ್ಟೊತ್ತು ಮಾತಾಡಿದ್ದಕ್ಕೆ ಒಂದು ಕೊನೆಯದಾಗಿ ಕಿವಿ ಮಾತು ಪ್ರತಿಯೊಬ್ಬರಿಗೂ, ಆವಾಗಲೇ ಹೆಣ್ಮಕ್ಳಿಗೆ ಹೇಳಿದ್ದಕ್ಕೆ ಪ್ರತಿಯೊಬ್ಬರಿಗೂ ಒಂದು ಕಿವಿ ಮಾತು ಹೇಳೋದಾದ್ರೆ ಏನು ಹೇಳ್ತೀರಾ? ಕಿವಿ ಮಾತಂದರೆ ಎಲ್ಲರೂ ಪ್ರೀತಿಯಿಂದ ಇಷ್ಟಪಡಿ, ಮನಸಾರೆ ಇಷ್ಟಪಡಿ, ಒಳ್ಳೆಯದನ್ನು ಮಾಡಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟೊತ್ತು ನೀವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಬಂದು ನಮ್ಮ ಜೊತೆಗೆ ಮಾತಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಊಡಿ ವಿಜಯ್ ಕುಮಾರ್ ಅವರ ಧರ್ಮಪತ್ನಿ ಆಗಿರುವಂತಹ ಶ್ವೇತಾ ಊಡಿ ವಿಜಯ್ ಕುಮಾರ್ ಅವ್ರ ಜೊತೆ ಮಾತಾಡಿದ್ದು. ಅವರು ಕೂಡ ಒಂದು ಪರ್ಸನಲ್ ವಿಚಾರ ಜೊತೆಗೆ ಒಂದು ರಾಜಕೀಯದಲ್ಲಿ ಆಗುವಂತಹ ಬದಲಾವಣೆಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮುಂದೆ 10 ವರ್ಷ ಆದ ನಂತರದಲ್ಲಿ ಅವರು ಯಾವ ರೀತಿಯಾಗಿ ಒಂದು ನಮ್ಮ ಮಾಲೂರು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಸವಿಸ್ತಾರವಾಗಿ ವಿಸ್ತರಣೆ ಮಾಡಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಹೆಣ್ಮಕ್ಳಿಗೂ ಕೂಡ ಒಂದು ವಿಚಾರದ ಬಗ್ಗೆ ತಿಳಿಸಿದ್ದಾರೆ. ಯಾವುದಕ್ಕೂ ಭಯ ಪಡಬೇಡಿ, ಇಂಡಿಪೆಂಡೆಂಟ್ ಆಗಿ ಬದುಕಿ, ನಿಮ್ಮ ಒಂದು ಯಾವುದೇ ಒಂದು ವಿಚಾರದ ಇರಲಿ, ಏನೇ ಸಮಸ್ಯೆ ಇದ್ರೂ ಕೂಡ ಯಾವುದಕ್ಕೂ ಭಯ ಪಡಬೇಡಿ ಅಂತ ಕೂಡ ಪ್ರತಿಯೊಬ್ಬರಿಗೂ ಸಹ ಕಿವಿ ಮಾತನ್ನು ತಿಳಿಸಿದ್ದಾರೆ. ಒಂದಿಷ್ಟು ರಾಜಕೀಯ ವಿಚಾರಗಳನ್ನು ತಿಳಿಸಿದ್ದಾರೆ. ಇದು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಆಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಂದರ್ಶನದ ಜೊತೆಗೆ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ PTV ನ್ಯೂಸ್ ಕನ್ನಡ.